श्रीरामचंद्र चरणों शिरसा नमामि। श्रीरामचंद्र चरणों शरणं प्रपद्ये। भव एव भवानिति मे नितरां समजायत चेतसि कौतुकिता। मम वारय मोहमहाजलधिं भव शंकर देशिक मे शरणम्। ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ಅನೇಕ ಸ್ತೋತ್ರಗಳ ಪೈಕಿ ಕೆಲವು ಸ್ತೋತ್ರಗಳನ್ನು ಅಭ್ಯಾಸ ಮಾಡಿದ ನಾವೀಗ ಮತ್ತೆ 3 ಸ್ತೋತ್ರಗಳನ್ನು ಪಾರಾಯಣ ಮಾಡೋದನ್ನು ಅಭ್ಯಾಸ ಮಾಡಿದ್ದೇವೆ, ಇನ್ನು ಮಾಡಿಸೋರಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾವೇನು ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಇದ್ದೇವೆ, ಇದರ ಮಹತ್ವವನ್ನು ಮನಸ್ಸಿಗೆ ತಗೊಂಡೇ ನಾವು ಮಾಡ್ತಾ ಇದ್ದೇವೆ, ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ನಾನು ಸಮಯ ಏನಿದ್ರೆ ಇಲ್ಲೂ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾನು ನಿನ್ನೆ ಅಡ್ಡಗದ್ದೆಗೆ ಹೋದಾಗ ಅಲ್ಲಿ ಪಾರಾಯಣಕರ್ತರೆಲ್ಲ ಸೇರಿದಾಗ ನಾನು ಪ್ರಶ್ನೆಯನ್ನು ಕೇಳಿದ್ದೆ. ಆ ಪ್ರಶ್ನೆಗೆ ಬಹಳ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟರು ಪಾರಾಯಣಕರ್ತರು. ಮಾತೇರು ಸ್ತೋತ್ರದಿಂದ ಏನು ಅವರಿಗೆ ಪರಿಣಾಮ ಆಗಿದೆ ಅನ್ನೋದನ್ನು ನಾನು ಪ್ರಶ್ನೆ ಬೇರೆ ರೀತಿಯಲ್ಲಿ ಕೇಳಿದ್ದೆ. ಆದರೆ ಆರಂಭ ಮಾಡಿದ ರೀತಿ ಮಾತ್ರ ಬಹಳ ಸಂತೋಷ ಪಡುವಂಥದ್ದು. ಅಂದರೆ ಪಾರಾಯಣ ಮಾಡ್ತಕ್ಕಂಥವರಿಗೆ ಈ ಸ್ತೋತ್ರದ ಮಹತ್ವ ಸ್ವತಃ ಅನುಭವಕ್ಕೆ ಬರ್ತಾ ಇದೆ. ನಾನು ಹೇಳಿದ ಪ್ರಶ್ನೆ ಏನಿತ್ತು ಅಂದರೆ, ಈ 3 ಸ್ತೋತ್ರಗಳಿಗೆ ನೀವು ಅಭ್ಯಾಸ ಮಾಡ್ತಾ ಇದ್ದೀರಿ, ಇದರಲ್ಲಿ ಅತ್ಯಂತ ಇಷ್ಟವಾದ ಸ್ತೋತ್ರ ನಿಮಗೆ ಯಾವುದು ಅಂತ ಕೇಳಿದೆ. ಈ 3ರಲ್ಲಿ ಮತ್ತೆ ಸೌಂದರ್ಯ ಹರಿಯದೆಲ್ಲ ತುಲನೆ ಮಾಡಲಿಕ್ಕೆ ಹೋಗಬಾರ್ದು. ಈ 3 ಸ್ತೋತ್ರಗಳಲ್ಲಿ ಯಾವುದು ಅತ್ಯಂತ ಇಷ್ಟವಾದ ಹೇಳಿದರು. ಆಮೇಲೆ ನಾನು ಬೇರೆ ಪ್ರಶ್ನೆಗಳನ್ನು ಕೂಡ ಕೇಳಿದ್ದೆ, ಅದಕ್ಕೂ ಉತ್ತರವನ್ನು ಕೊಟ್ಟರು. ನಾನು ಆಮೇಲೆ ಹೇಳಿದೆ, ನನ್ನ ಕೆಲಸ ಬಹಳ ಕಡಿಮೆ ಆಯಿತು. ಹಾಗೆ ಭಗವತ್ಪಾದ ಶಂಕರರ ಈ ಸ್ತೋತ್ರ ಏನಿದೆ, ಈ ಸ್ತೋತ್ರ ಪ್ರತಿಯೊಬ್ಬರಿಗೂ ಕೂಡ ಹೃದಯಕ್ಕೆ ತಟ್ಟುತ್ತೆ. ಅವನಿಗೆ ಸಂಸ್ಕೃತ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ರಾಗ ಬರಲಿ ಬರದೇ ಇರಲಿ, ಅಷ್ಟೇ ಅಲ್ಲ, ಎಷ್ಟರ ಮಟ್ಟಿಗೆ ಅಂತಂದರೆ ಯಾರಾದರೂ ಗೊತ್ತಿರದೇ ಇದ್ದವರಿಗೆ ಒಂದು ಹೊಸ ಸ್ತೋತ್ರವನ್ನು ನಾವು ಕೊಟ್ಟರೆ ಆ ಸ್ತೋತ್ರ ಅವರಿಗೆ ಮನಸ್ಸಿಗೆ ಬಹಳ ಆನಂದವಾಯಿತು ಅಂತಂದರೆ ತಕ್ಷಣ ಅವರು ಹೇಳ್ತಾರೆ, ಇದು ಶಂಕರಾಚಾರ್ಯ ಬರೆದಿದ್ದ ಅಂತ ಕೇಳ್ತಾರೆ. ಅಷ್ಟರ ಮಟ್ಟಿಗೆ ಭಗವತ್ಪಾದರ ಸ್ತೋತ್ರ ಸಮಾಜದ ಜನಗಳ ರಕ್ತದಲ್ಲಿ ಸೇರಿ ಹೋಗಿದೆ. ವಾರಾಣಸಿಯಲ್ಲಿ ನಮ್ಮ ಮಾತೆಯರೆಲ್ಲ ಅಯೋಧ್ಯೆಯಲ್ಲಿ ರಾಮ ಭುಜಂಗ ಪ್ರಯಾಣ ಸ್ತೋತ್ರವನ್ನು ಹೇಳಿಕೊಟ್ಟು ವಾರಾಣಸಿಗೆ ಬಂದಿದ್ದರು. ಅಲ್ಲಿ ಎಲ್ಲ ಸೌಂದರ್ಯ ಹರಿ ಇದನ್ನೆಲ್ಲ ಹೇಳಿಕೊಡೋದಕ್ಕೆ, ವಿವೇಕ ದೀಪನೆಲ್ಲ ಹೇಳಿಕೊಡೋದಕ್ಕೆ. ಅಲ್ಲಿ ಒಬ್ಬರು ಹಿರಿಯರು ಮತ್ತು ಅವರ ಕುಟುಂಬ ಬಹಳ ದೊಡ್ಡ ವಿದ್ವಾಂಸರ ಕುಟುಂಬ. ಅವರ ಮಾವ, ಅವರ ತಂದೆ ಎಲ್ಲರೂ ಬಹಳ ದೊಡ್ಡ ವಿದ್ವಾಂಸಗಳು. ಅವರು ನಮಗೆ ಕಾಲಕ್ಕೆಲ್ಲ ಸಹಕಾರ ಕೊಡ್ತಾ ಇದ್ರು. ನಮ್ಮ ಪಾರಾಯಣಕರ್ತರು ಕಾಶಿ ಪಂಚಕವನ್ನು ಹೇಳಿದರು. ವಿಶ್ವನಾಥನ ಮುಂದೆ ಈಗ ಹೊಸ ಎಲ್ಲ ಕಾರ್ಡರೆಲ್ಲ ಮಾಡಿದ್ದಾರಲ್ಲ, ಅಲ್ಲಿ ಒಂದು ಕಡೆ ಕೂತು ವಿಶ್ವನಾಥನಿಗೆ ಅಭಿಮುಖವಾಗಿ ಎಲ್ಲರೂ ಸೇರಿ ಕಾಶಿ ಪಂಚಕವನ್ನು ಹೇಳಿದರು. ಇವರು ಅದನ್ನು ಕೇಳಿದರು. ಕೇಳಿದ ಮೇಲೆ ವಾಪಸ್ ವಸತಿಗೆ ಬಂದಾಗ ಅವರೊಂದು ಪ್ರಶ್ನೆಯನ್ನು ಕೇಳಿದರು. ದೊಡ್ಡ ವಿದ್ವಾಂಸರ ಮಗ, ಅವರ ಮಾವ ಅಂದರೆ ಮನೆಯವರ ತಂದೆ ಬಹಳ ದೊಡ್ಡ ವಿದ್ವಾಂಸರು, ನಮ್ಮ ಶೃಂಗೇರಿ ವಾಕ್ಯಾರ್ಥದಲ್ಲೆಲ್ಲ ಭಾಗವಹಿಸಿರೋರು. ಮತ್ತು ಇವರು ಕೂಡ ಶೃಂಗೇರಿ ಮಠದ ಅಪ್ಪಟ ಭಕ್ತರು. ಬಹಳ ದೊಡ್ಡ ಜವಾಬ್ದಾರಿಯನ್ನು ಏನೇ ಕನ್ಸ್ಟ್ರಕ್ಷನ್ ಇತ್ಯಾದಿಗಳಿದ್ದರೆ ಅವರೇ ಅದನ್ನು ಮಾಡೋದು. ಅವ್ರು ಕೇಳಿದರು, ಗುರುಗಳೇ ಆಗೊಂದು
ಸ್ತೋತ್ರ ಹೇಳಿದ್ರಲ್ಲ, ಕಾಶಿ ಪಂಚಕ ಅಂತ ಹೇಳಿದರು. ಈ ಇದನ್ನು ಕಾಶಿ ಪಂಚಕ ಬರೆದವರು ಯಾರು ಅಂತಾರೆ. ಮಾಡಿದ್ರೆ ಶಂಕರಕ್ಕೆ ಬರಬೇಕು. ಹೌದು, ಮತ್ತು ನನಗೆ ಗೊತ್ತೇ ಇಲ್ವಲ್ಲ ಎಲ್ಲರಿಗೆ ಅಂತಂದರು. ಹೌದು, ಈಗ ನೀವು ಯಾತಕ್ಕೆ ಅದನ್ನು ಕೇಳಿದ್ರಿ ಅಂತ ಕೇಳಿದೆ. ಅಲ್ಲ, ನನಗೆ ಅದನ್ನು ಕೇಳುವ ಮನಸ್ಸಿಗೆ ಬಹಳ ಆನಂದವಾಯಿತು. ಆದ್ದರಿಂದ ಇದು ಶಂಕರೇ ಬರೆದಿದ್ದಿರಬೇಕು ಅಂತ ನನ್ನ ಅಭಿಪ್ರಾಯ. ಆದರೂ ನಾನಾಗಿ ಹಾಗೆ ಹೇಳೋದು, ಅದಕ್ಕೋಸ್ಕರ ತಮ್ಮನ್ನು ಕೇಳಿದ್ದು, ನಾನು ಯಾರು ಬರೆದಿಲ್ಲ ಅಂತ ಕೇಳಿದ್ದು ಅಂತ. ಇದು ನಮ್ಮ ಸಮಾಜದಲ್ಲಿ ಇರತಕ್ಕಂತಹ ಭಾವನೆ ಭಗವತ್ಪಾದ ಶಂಕರ ಸ್ತೋತ್ರದ ಕುರಿತಾಗಿ. ಬಹಳ ಜನ ನಾವು ಶಂಕರರ ಪರೀಕ್ಷೆಯನ್ನು ಮಾಡಿಕೊಳ್ಳೋದಕ್ಕೆ ಒದ್ದಾಡ್ತೇವೆ ಮತ್ತು ಸಂದೇಹ ವ್ಯಕ್ತಪಡಿಸ್ತೇವೆ. ಉದಾಹರಣೆಗೆ ಶಂಕರ ದಿಗ್ವಿಜಯದಲ್ಲಿ ಒಂದಷ್ಟು ಶಂಕರರ ಜೀವನ ಚರಿತ್ರೆಯನ್ನು ಹೇಳಿದ್ದಾರೆ ವಿದ್ಯಾರ್ಥಿನಂಥ ಮಹಾನುಭಾವರು. ನಮ್ಮ ಜನ ಸ್ವತಃ ಪರಮಾತ್ಮನೇ ಹೇಳಿದ್ದನ್ನೇ ಸಂದೇಹ ಪಡ್ತಾರೆ, ಇನ್ನು ಮತ್ತು ವಿದ್ಯಾರ್ಥಿಗಳು ಹೇಳಿದ್ದನ್ನು ಬಿಡ್ತಾರೆ. ಭಗವದ್ಗೀತೆ ಉದಾಹರಣೆಗೆ ಅದು ಸ್ವತಃ ಪರಮಾತ್ಮ ಅದನ್ನು ಹೇಳಿದ್ದು, ಆದರೂ ಕೂಡ ಆ ಭಗವದ್ಗೀತೆಯ ಶಬ್ದದಿಂದ ಹಿಡಿದು ಮತ್ತು ಮುಂದಕ್ಕೆ ಬರುವ ಉಪದೇಶಗಳಿಗೆಲ್ಲ ಅಪಾರ್ಥವನ್ನು ಮಾಡಿ ಏನೋ ಹೇಳ್ತಕ್ಕಂಥದ್ದನ್ನು ಸಮಾಜದಲ್ಲಿ ನಾವು ಕಾಣ್ತೇವೆ. ಹಾಗೆ ವಿದ್ಯಾರ್ಥಿಗಳು ಬರೆದಂತಹ ಅಮೋಘವಾದಂತಹ ಶಂಕರ ದಿಗ್ವಿಜಯ ಏನಿದೆ, ಅದರಲ್ಲಿ ಶಂಕರ ಜೀವನ ಚರಿತ್ರೆಯನ್ನು ನಾವು ಕಾಣಬಹುದು. ಬಹಳ ಸ್ಪಷ್ಟವಾಗಿ ನಮ್ಮ ಶಂಕರ ಜೀವನ ಚರಿತ್ರೆ ಸಿಗುತ್ತೆ. ಅದೇನೋ ಸತ್ಯ. ಆದರೆ ಶಂಕರರ ಒಂದು ದರ್ಶನ ನಮಗೆ ಆಗೋದಕ್ಕೆ ಸಾಧ್ಯವೇ? ಅದರಿಂದ ಒಂದು ನಿಜವಾದ ದರ್ಶನ, ಸರಿಯಾದ ದರ್ಶನ ಶಂಕರ ದಿಗ್ವಿಜಯದಿಂದ ನಮಗೆ ಆಗೋದಕ್ಕೆ ಸಾಧ್ಯವೇ ಅಂತ ಎಷ್ಟೋ ಬಾರಿ ನಾವು ನಮಗೆ ಕೇಳಿಕೊಳ್ಳುವಂಥ ಪ್ರಸಂಗ ಬಂದೇ ಬರುತ್ತೆ. ಕಾರಣ ಏನು? ಅಲ್ಲಿ ಹೇಳಿದಂತಹ ವಿಚಾರಗಳೇನಿದೆ, ಇದು ಎಲ್ಲ ಮಹಾತ್ಮರ ಬಗ್ಗೆ, ಅದರ ಕವಿಗಳಾದವರು ಕಾವ್ಯವನ್ನು ಚೆನ್ನಾಗಿ ಬರೆಯಬಲ್ಲವರೆಲ್ಲ ಬರೀತಕ್ಕಂಥ ರೀತಿ, ಹಾಗೆ ವಿದ್ಯಾರ್ಥಿಗಳು ಬರೆದಿರ್ಬೋದಲ್ಲ ಅಂತ ಒಂದು ಸಂದೇಹವನ್ನು ಇರ್ತಕ್ಕಂಥ ಜನ ನಾವು. ಹಾಗೆ ಎಲ್ಲ ಶಂಕರ ಭಗವತ್ಪಾದರ ಬಗ್ಗೆ ಎಷ್ಟೇ ಕರಾರುವಾಕ್ಕಾದಂಥ ವಿಚಾರವನ್ನು ಹೇಳಿದರೂ ಕೂಡ ಅಲ್ಲಿ ಸಂದೇಹವನ್ನು ವ್ಯಕ್ತಪಡಿಸೋದನ್ನು ಕಾಣ್ತೇವೆ ನಾವು. ಆಗಲಿ, ನಾವು ಅವ್ರನ್ನೆಲ್ಲ ಸ್ವಾಗತ ಮಾಡೋಣ ಅವರ ವಿಚಾರಕ್ಕೆ, ನಮಗೇನು ತೊಂದರೆ ಇಲ್ಲ. ಆದರೆ ಅವ್ರನ್ನ ಕೇಳ್ಬೋದಲ್ಲ ನಾವು. ನೀವು ವಾಸ್ತವಿಕವಾದ ಶಂಕರ ಪರಿಚಯ ಬೇಕಾ ನಿಮಗೆ? ಅಲ್ಲ, ಸುಮ್ಮನೆ ಟೀಕೆ ಟಿಪ್ಪಣಿ ಮಾಡೋದಕ್ಕೆ ಅಷ್ಟಕ್ಕೆ ನೀವು ಹುಡುಕಾಡ್ತಾ ಇರಲ್ಲ. ಇಲ್ಲೆಲ್ಲ ವಾಸ್ತವಿಕವಾಗಿ ಬೇಕು ನಮಗೆ, ಅದಕ್ಕೋಸ್ಕರ ನಾವು ಒದ್ದಾಡೋದು. ಇದೆಲ್ಲ ನಾವು ವಾಸ್ತವಿಕ ಅಂತ ಒಪ್ಪೋದಕ್ಕಾಗೋದಿಲ್ಲ. ಹಾಂ, ಸರಿ, ನೀವು ಬನ್ನಿ, ನಾವು ಒಂದು ಕೆಲವು ಸಂದರ್ಭಗಳನ್ನು ತೋರಿಸ್ತೇವೆ, ಒಪ್ಪುದಾದ್ರೆ ಒಪ್ಪಿ ಅಂತ ಹೇಳೋದು ನಾವು. ಏನು ಸಂದರ್ಭ ಅದು? ಭಗವತ್ಪಾದರ ಗ್ರಂಥಗಳೇ ಇಲ್ಲ, ಭಾಷ್ಯಗಳಲ್ಲಿ ಅವರ ಮಟ್ಟಕ್ಕೆ ಅನುಗುಣವಾದಾಗ ಪ್ರಕರಣ ಗ್ರಂಥಗಳಿರಲಿ ಅಥವಾ ಸ್ತೋತ್ರ ಗ್ರಂಥ ಇರಲಿ. ಈ ಸ್ತೋತ್ರ ಗ್ರಂಥವನ್ನು ನಾವು ಪಾರಾಯಣ ಮಾಡಿದ್ದೇ ಆದರೆ ಅಥವಾ ಅಧ್ಯಯನ ಮಾಡಿದ್ದೇ ಆದರೆ ಆ ಶಂಕರ ಭಗವತ್ಪಾದರ ಕಡು ವಿರೋಧಿಯೇ ಒಂದು ವೇಳೆ ಹೌದಾದರೂ ಕೂಡ ಭಗವತ್ಪಾದರಿಗೆ ಯಾರು ವಿರೋಧ ಇರೋದಕ್ಕೆ ಸಾಧ್ಯವಿಲ್ಲ. ಅಷ್ಟಾದರೂ ಅವನ ಮನಸ್ಸಿನ ಕಲ್ಮಶದಿಂದ ವಿರೋಧ ಮಾಡಬಾರದು ಅಂತೂ ಇಲ್ಲ, ಎರಡೂ ಹೌದು. ಅಂಥವು ಯಾರಾದರೂ ಇದ್ದರೂ ಕೂಡ ಅವ ಸ್ತೋತ್ರ ಓದಿದರೆ ಖಂಡಿತವಾಗಿ ಮತ್ತು ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಶಂಕರರ ಜೀವನದ ಸ್ಪಷ್ಟ ಪರಿಚಯ ಅವನಿಗೆ ಆಗಿಯೇ ಆಗುತ್ತೆ, ಯಾವುದೇ ಸಂದೇಹವಿಲ್ಲ. ಕಲ್ಯಾಣ ವಿಷ್ಣುಸ್ತವ ಇವತ್ತು ನಮ್ಮ ಕಣ್ಣ ಮುಂದೆ ಇದೆ, ನಾವು ಅದನ್ನು ಕೈಗೆತ್ತಿಕೊಂಡಿದ್ದೇವೆ. ಕಲ್ಯಾಣ ವಿಷ್ಣುಸ್ತವ, ಶ್ರೀ ಪಂಚಾಕ್ಷರ ನಕ್ಷತ್ರಮಾಲ ಮತ್ತು ಲಕ್ಷ್ಮೀ ನರಸಿಂಹ ಕರಾವಳಂಬನ ಸ್ತೋತ್ರ ಅಥವಾ ಕರುಣಾರಸ ಸ್ತೋತ್ರ, ಈ ಮೂರು ಸ್ತೋತ್ರಗಳನ್ನು ಪಾರಾಯಣ ಮಾಡ್ತಕ್ಕಂಥ ನಮಗೆ ಅನುಭವ ಏನು ಬರುತ್ತೆ? ಶ್ರೀ ಶಂಕರ ಭಗವತ್ಪಾದರು ನನ್ನನ್ನೇ ಉದ್ದೇಶಿಸಿ ಈ ಸ್ತೋತ್ರ ಬರೆಯಲಾಗಿದೆ ಅಂತ ನಮಗೆ ಅನಿಸುತ್ತೆ. ಹಾಗಾಗಿ ನಾವು ಅತ್ಯಂತ ಆನಂದದಿಂದ ಈ ಸ್ತೋತ್ರವನ್ನು ಹೇಳೋದು. ನಾನು ಅದನ್ನು ಉಲ್ಲೇಖ ಮಾಡುತ್ತೇನೆ, ಬೇರೆ ಕಾರಣಕ್ಕೋಸ್ಕರಲ್ಲ. ಭಗವತ್ಪಾದರ ಪರಿಚಯವನ್ನು ನಾವು ಹೇಗೆ ಮಾಡಿಕೊಳ್ಬೋದು ಅಂತ ನಮಗೆ ತಿಳಿದಾಗ ನಮಗೆ ತಿಳಿಸೋದಕ್ಕೋಸ್ಕರ.
ವೇದಾಂತ ಭಾರತಿ ಮತ್ತು ಜಗದ್ಗುರುಗಳ ಒಂದು ವಿಶೇಷ ಅನುಗ್ರಹದಿಂದ ಸಾವಿರಾರು ಕಾರ್ಯಕರ್ತರು ಭಗವತ್ಪಾದರ ಸ್ತೋತ್ರಾದಿಗಳನ್ನು ನನಗೆ ಹೇಳಿಕೊಡೋದಕ್ಕೆ ಆರಂಭ ಮಾಡಿದ್ರು. ಎಲ್ಲ ಕಡೆ ಸಂತೋಷಪಟ್ಟರು ಜನ. ಆ ಸಂದರ್ಭದಲ್ಲಿ ಕೆಲವರಿಗೆ ಅನ್ನಿಸ್ತು, ನಾವು ಯಾಕೆ ಮಾಡಬಾರದು ಅಂತ ಅನ್ನಿಸ್ತು. ನಾವು ಇದನ್ನು ಈ ಶಬ್ದವನ್ನು ಯಾಕೆ ಮಾಡಬಾರದು? ಸಂತೋಷ, ಒಳ್ಳೆ ಕಾರ್ಯ ಎದುರು ಮಾಡಬೇಕಲ್ಲ, ಸಂತೋಷದಲ್ಲಿ ದುಃಖದ ಪ್ರಶ್ನೆ ಇಲ್ಲ. ಆರಂಭ ಮಾಡಿದರು, ಪ್ರಯತ್ನ ಪಟ್ಟರು. ಆದರೆ ಯಾವಾಗ ಅವರಿಗೆ ಗೊತ್ತಾಯಿತೋ, ಓಹೋ ಇದು ಇಲ್ಲೊಂದು ವಿಶೇಷವಾದ ಅಂಶವಿದೆ, ಇದು ಜನಗಳು ಸ್ವೀಕಾರ ಮಾಡೋದಕ್ಕೆ ಯೋಗ್ಯವಾಗಿದ್ದರೆ ಮಾತ್ರ ಸಾಧ್ಯ ಈ ಥರದನ್ನು ಮಾಡೋದಕ್ಕೆ. ಅವರ ಹೃದಯದಲ್ಲಿ ಸ್ಥಾನ ಬೇಕಲ್ಲ, ಅದಿದ್ದರೆ ಮಾತ್ರ ಸಾಧ್ಯ. ಇಲ್ಲಾಂದರೆ ಈ ಥರದನ್ನು ಮಾಡೋದಕ್ಕೆ ಅಷ್ಟು ಸುಲಭ ಸಾಧ್ಯ ಅಲ್ಲವಾದ್ರು ಅಂತ ಅನುಭವಕ್ಕೆ ಬಂತು. ಆಮೇಲೆ ಕೇಳಲಿಕ್ಕೆ ಶುರು ಮಾಡಿದ್ರು, ಇದು ಹೇಗೆ ಸಾಧ್ಯ ಆಯಿತು, ಹಾಗೆ ಹೀಗೆ ಎಲ್ಲರೂ ಕೂಡ ಕೇಳ್ತಾರೆ. ಇತ್ತೀಚೆಗೆ ಒಬ್ಬರು ವಿದೇಶದಿಂದ ಬಂದಿದ್ದರು. ಅಂದರೆ ಅವರು ನಮ್ಮ ದೇಶದವರೇ, ಹಾಸನದವರು ಮೂಲತಃ, ಈಗ ಅಲ್ಲಿ ಹೋಗಿ ಅಲ್ಲಿಯ ನಾಗರಿಕರಾಗಿಬಿಟ್ಟಿದ್ದಾರೆ. ಅವರು ಬಂದಿದ್ದರು ಈಗ ಒಂದು ಸ್ವಲ್ಪ ದಿವಸಗಳ ಹಿಂದೆ, ದಂಪತಿಗಳು. ಅವ್ರದ್ದು ಇದೇ ಪ್ರಶ್ನೆ, ಇದು ಹೇಗೆ ಸಾಧ್ಯ ಆಯಿತು ಸೌಂದರ್ಯ ಹರಿಯನ್ನು ಜನಗಳಿಗೆ ತಿಳಿಸೋದಕ್ಕೆ ಅಂತ ಪ್ರಶ್ನೆ. ಅದಾದ ಮೇಲೆ ಇನ್ನೊಂದು ಪ್ರಶ್ನೆ ಅವರದ್ದು, ಇನ್ನೂ ವಿಶಿಷ್ಟವಾದ ಪ್ರಶ್ನೆ. ಅವರು ಕೇಳಿದರು, ಮುಂದೆ ಒಂದು 3-4 ಜನ ಕೂತಿದ್ದರು. ಅವ್ರ ಕಡೆ ಕೈ ತೋರಿಸಿ, ನೀವು ಇವರನ್ನೆಲ್ಲ ಪಿಕಪ್ ಮಾಡಿದ್ದು ಹೇಗೆ ಅಂತ. ಅವ್ರ ಶಬ್ದ ಅದಕ್ಕೋಸ್ಕರ ನಾನು ಅದನ್ನೇ ಹೇಳಿದೆ, ಇವರು ಪಿಕಪ್ ಮಾಡಿದ್ದು ಹೇಗೆ ನೀವು ಅಂತ ನನಗೆ ಪ್ರಶ್ನೆ. ಏನು ಕಾರಣ ಇರ್ಬೋದು ಈ ಥರದೆಲ್ಲ ಪ್ರಶ್ನೆ ಕೇಳಲಿಕ್ಕೆ? ಏನು ಕಾರಣ ಇರ್ಬೋದು? ಎಲ್ಲದಕ್ಕೂ ಭಗವತ್ಪಾದರ ಈ ಕೃತಿಗಳಲ್ಲಿರ್ತಕ್ಕಂಥ ಪರಾದ್ಭುತವಾದ ಶಕ್ತಿ ಕಾರಣ. ಅವರಿಗೆ ಅರ್ಥವೇ ಆಗೋದಿಲ್ಲ, ಮೊದಲಿಗೆ ಅರ್ಥವೇ ಆಗೋದಿಲ್ಲ. ಯಾವಾಗ ಒಳ ಪ್ರವೇಶ ಮಾಡ್ತಾರೋ ಆಗ ಗೊತ್ತಾಗುತ್ತೋ ರಹಸ್ಯ ಇಲ್ಲಿದೆ. ಕೇರಳದಲ್ಲಿ ಯಾವುದೇ ಒಂದು ಅಭಿಯಾನವನ್ನು ಮಾಡಬೇಕಾದ್ರೆ ಅಥವಾ ಒಂದು ಸಾಮಾಜಿಕವಾದಂಥ ಕರ್ತವ್ಯವನ್ನು ಮಾಡಬೇಕಾದ್ರೆ ಇನ್ನಿಲ್ಲದ ಕಷ್ಟಪಡ್ತಾರೆ. ನಿಮಗೆಲ್ಲ ಗೊತ್ತಿರ್ತೇವೆ. ಆ ನಾಸ್ತಿಕರ ಮಧ್ಯೆ, ಆಮೇಲೆ ಅಸಹಿಷ್ಣುತೆ ಇರತಕ್ಕಂಥ ಜನಗಳ ಮಧ್ಯೆ ಈ ಥರದ ಒಳ್ಳೆ ಕೆಲಸವನ್ನು ಮಾಡೋದಕ್ಕೆ ಕಷ್ಟಪಡಲೇಬೇಕು. ಕಷ್ಟಪಟ್ಟರೂ ಫಲ ಸಿಗುವುದಿಲ್ಲ. ಕೋವಿಡ್ ಸಮಯ, ಆ ಕೋವಿಡ್ ಸಮಯದಲ್ಲೂ ಕೂಡ ಸೌಂದರ್ಯ ಲಹರಿಯ ಅಭಿಯಾನವನ್ನು ಅಲ್ಲಿಯ ಕಾರ್ಯಕರ್ತರು, ನಾವ್ಯಾರು ಹೋಗಿಲ್ಲ ನೆನಪಿಟ್ಕೊಳ್ಳಿ, ನಾವ್ಯಾರು ವೇದಾಂತ ಭಾರತಿ ಕಡೆಯಿಂದ ಅಲ್ಲಿ ಹೋಗಿ ಅವರಿಗೆಲ್ಲ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ನಾವು ಕರ್ನಾಟಕದಲ್ಲೆಲ್ಲ ಏನು ಮಾಡಿದ್ರು, ನಾವು ಯಾರು ಹೋಗಲಿಲ್ಲ, ಹೋಗೋಕ್ಕೆ ಸಾಧ್ಯವೇ ಇರಲಿಲ್ಲ. ಆದರೆ ಅವರುಗಳೇ ಆನ್ಲೈನಲ್ಲಿ ಸ್ವಲ್ಪ ಮೀಟಿಂಗ್ಗಳು ಅದನ್ನು ಮಾಡಿದ್ರು, ಆವಾಗ ನಾವು ಭಾಗವಹಿಸಿದ್ರು ಅಷ್ಟೇ. ಒಂದು ಪ್ರಶಿಕ್ಷಣ ಕೊಟ್ಟಿದ್ರು ನಮ್ಮ ಬೆಂಗಳೂರಿನ ವಿದ್ವಾಂಸರು. ಅದು ಬಿಟ್ಟರೆ ಇದೆಲ್ಲ ಅವರೇ ಸ್ವತಂತ್ರವಾಗಿ ಯೋಚನೆ ಮಾಡಿದಂಥ ಒಂದು ಕರ್ತವ್ಯ. ಅವ್ರು ಹೇಳ್ತಾರೆ. ಆಮೇಲೆ ಅವರು ನನ್ನ ಹತ್ರಕ್ಕೆ ಬಂದಿದ್ದರು. ನಾನು ಕೇಳಿದೆ, ಅವರು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ನಾನು ಕೇಳಿದೆ, ಅದಕ್ಕೂ ಇದಕ್ಕೂ ಏನಾದ್ರು ವ್ಯತ್ಯಾಸ ಕಾಣುತ್ತೆ ನಿಮಗೆ ಅಂತ ಕೇಳಿದೆ. ಕಾಣುತ್ತೆ ಅಂತಂದರು. ಏನು ಅಂತ ಕೇಳಿದೆ. ನಾವು ಸುಮಾರು 3 ತಿಂಗಳಾಯಿತು, ನಿದ್ದೆ ಆಹಾರ ಯಾವುದೂ ಇಲ್ಲ ನಮಗೆ. ಆದರೆ ಏನು ಪರಿಸ್ಥಿತಿ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಅರ್ಥವೇ ಆಗ್ತಿಲ್ಲ. ಅದೇ ಬೇರೆ ಸಂಘ ಸ್ಟಡಿ ಮಾಡಿದಾಗ ಒಂದು ದಿವಸ ಆ ರೀತಿ ಕೆಲಸ ಮಾಡಿದ್ರು ಕೂಡ ಸುಸ್ತು. ಅದು ಇದಕ್ಕೆ ಇಷ್ಟೆಲ್ಲ ನಾವು ಕಷ್ಟಪಡ್ತಾ ಇದ್ರು ಕೂಡ ನಮಗೆ ಏನು ಗೊತ್ತೇ ಆಗ್ತಿಲ್ಲ. ನೀವೇನು ತಿಳ್ಕೊಂಡಿದ್ದೀರ ಬಗ್ಗೆ ಅಂತ ಕೇಳಿದ್ರೆ, ಇದು ಸೌಂದರ್ಯ ಕಾರಣ, ಅದಕ್ಕೆ ಬೇರೆ ಕಾರಣ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ನಮಗೆ ಭಾಳ ಸ್ಪಷ್ಟ ಆಗಿದೆ. ಎಲ್ಲ ಕಾರ್ಯಕ್ರಮ ಸ್ಪಷ್ಟ ಆಗಿದೆ. ಹಾಗೆ ಇವರು ಸುಮಾರು 2 ಲಕ್ಷದ ಹತ್ರ ಆನ್ಲೈನ್ನಲ್ಲೇ ಸೌಂದರ್ಯವನ್ನು ಅತ್ಯಂತ ಚೆನ್ನಾಗಿ ಅಭ್ಯಾಸ ಮಾಡಿಸಿ 2,000 ಕೇಂದ್ರಗಳಲ್ಲಿ, ದೇವಸ್ಥಾನಗಳಲ್ಲಿ, ಕೇರಳದಲ್ಲಿ ಏಕಕಾಲಕ್ಕೆ ಸಮರ್ಪಣಾ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದರು. ನೋಡಿ, ಏಕಕಾಲಕ್ಕೆ ತಿರುವನಂತಪುರದಲ್ಲಿ ಮುಖ್ಯವಾದನ್ನು ಮಾಡಿದರು. ಕೋವಿಡ್ ಕಾಲ ಅದರಿಂದ ಒಟ್ಟಿಗೆಲ್ಲ ಸೇವೆ ಆಗಿಲ್ಲ ಅಂತ ನಿಯಮ ಇದ್ದಿದ್ದರಿಂದ ಅಲ್ಲಿ ಒಂದು 200-500 ಸಂಖ್ಯೆ ಇತ್ತು. ನಾನು ಹೋಗಿದ್ದೆ, ಅವರ ಪರೀಕ್ಷೆ ನಾನು ಹೋಗಿದ್ದೆ. ಆದರೆ ಅದೇ ಸಮಯಕ್ಕೆ ನಾನು ಈ ಆಧುನಿಕ ಉಪಕರಣಗಳನ್ನೆಲ್ಲ ಬಳಸಿ ಆಯಾ ಕೇಂದ್ರಗಳಿಂದ ಅದನ್ನೆಲ್ಲ ಚಿತ್ರ ತೆಗೆದು, ವಿಡಿಯೋ ತೆಗೆದು ಅದು ಎಲ್ಲರಿಗೂ ಕಾಣುವಾಗ ಮಾಡಿ, ತಿರುವಂಥರದ ಕಾರ್ಯಕ್ರಮ ಅವರಿಗೆಲ್ಲರಿಗೂ ಕಾಣುವಾಗ ಮಾಡಿ ಅತ್ಯದ್ಭುತವಾದ ಕಾರ್ಯಕ್ರಮವನ್ನು ಯಾವ ಒಂದು ಕ್ಲೇಶವೂ ಇಲ್ಲದೆ ಯಶಸ್ವಿಯಾಗಿ ಮಾಡಿದ್ರು. ನನಗೆ ಬಹಳ ಭಯ ಇತ್ತು.
ಕೊನೆಗೆ ಇಲ್ಲ ಕಾರ್ಯಕ್ರಮ ಎಲ್ಲ ಮಾಡಿದ್ರು, ಆದರೆ ನಮ್ಗೆ ಯಾಕೋ ಭಾರ ಆಗಿ ಹೋಗಿದೆ, ನಾನು ಕೈಯಿಂದ ಹಾಕ್ಬೇಕೀಗ, ಇಲ್ಲ ಅಂದರೆ ಸಾಲ ಮಾಡಬೇಕು ಸರ್, ದಾರಿಯೇ ಇಲ್ಲ ಅಂತ ಹೇಳೋ ಪರಿಸ್ಥಿತಿ ಬಂದುಬಿಡುತ್ತೇನೋ. ಕೊನೆಗೆ ಬಂದು ಹೇಳೋದು ನನ್ನ ಹತ್ರನೇ, ಯಾಕಂದರೆ ಅದು ವೇದಾಂತ ಭಾರತಿ ನೀವು ಮಾಡಿದ್ರೆ ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಅಂತ ಮಾಡಿದ್ದಾರೆ. ಅವರು ಸಂದರ್ಭದಲ್ಲಿ ಉಪಾಸನ ಮಂಡಳಿಯನ್ನು ಹೆಸರು ಮಾಡಿದ್ದಾರೆ, ವೇದಾಂತ ಭಾರತಿ ಹೆಸರು ಮಾಡಿಲ್ಲ. ವೇದಾಂತ ಭಾರತೀಯ ಒಂದೆಲ್ಲ ನಮ್ಮ ಕಾರ್ಯಕರ್ತರ ಅನುಭವ ಇದನ್ನೆಲ್ಲ ಪಡ್ಕೊಂಡು ಮಾಡಿದ್ದಾರೆ. ಹಾಗಾಗಿ ನನಗೆ ಭಾಳ ಭಯ. ಅಷ್ಟಾದರೂ ಕೇಳದೆ ಇದನ್ನು ಮಾಡಿ ಸ್ವಾಮಿಗಳು ಮಾಡೋದಕ್ಕೆ ಹೇಳಿದರು. ಲಕ್ಷ ಲಕ್ಷ ರೂಪಾಯಿ ಖರ್ಚಾದರೂ ಕೂಡ ಅದ್ರ ಬಗ್ಗೆ ಏನು ಮಾತಾಡಲಿಲ್ಲ. ಅವರು ಗಂಟೆ ಗ್ಯಾರದಲ್ಲಿ ಕುತ್ಕೊಂಡು ಅಂತ ಬಂದರೆ ಅದು ಮತ್ತೆ ಕಷ್ಟ. ಅದಕ್ಕಾಗಿ ಅವರು ಬಂದಾಗ ಕೇಳಿದೆ, ಅದು ಸರಿ, ಒಂದು ಪರಿಸ್ಥಿತಿ ಹೇಗಿದೆ ಈಗ, ನೀವೆಷ್ಟು ಖರ್ಚು ಮಾಡ್ತಾ ಇದ್ದೀರೋ ಅಷ್ಟಕ್ಕೆ ಸಂಗ್ರಹ ಆಗ್ತಾ ಇದೆಯಾ? ಆಗ ಅವರು ಹೇಳಿದ ಮಾತನ್ನು ಕೇಳಿ ನನಗೆ ಪರಮಾಶ್ಚರ್ಯ ಆಗೋದು. ಅವರು ಹೇಳಿದರು, ನಾವು ಸಂಗ್ರಹಕ್ಕೆ ಅಂತ ಎಲ್ಲೂ ಹೋಗಲೇ ಇಲ್ಲ, ಆದರೆ ಈಗ ಎಷ್ಟು ಖರ್ಚು ಮಾಡಿದ್ದೇವೋ ಅದಕ್ಕಿಂತ ಮಿಕ್ಕಿದೆ, ಮುಂದಿನ ನಮ್ಮ ಕಾರ್ಯಕ್ಕೆ ಇದನ್ನು ನಾವು ಉಪಯೋಗ ಮಾಡ್ತೇವೆ, ನೀವು ಅಷ್ಟು ಅಂತಂದರೆ ಅಂತ ಹೇಳಿಬಿಟ್ರು. ನಾನು ತಕ್ಷಣ ಕೇಳಿದೆ, ಅದೇನು ಸಾಧ್ಯ ಆಯಿತು ಅಂತ ಕೇಳಿದೆ. ನಮಗೆ ಗೊತ್ತಿಲ್ಲ, ಒಟ್ಟಿಗೆ ಬಂದು ಹೀಗೆ ಸೇರಿತು, ನಾವು ಸಂದರ್ಭದಲ್ಲಿ ಶುರು ಮಾಡಿದ್ವು, ನೋಡಿ ಹೇಗಿದೆ ಹೇಗಿದೆ ಅಂತ ಹೇಳಿದ್ದು, ಜನ ಎಲ್ಲ ಸಹಕಾರ ಕೊಟ್ಕೊಂಡು ಭಗವತ್ಪಾದರ ಪರಿಚಯ ಆಗುವುದಿಲ್ವೇ? ಈಗಾದರೂ ಭಗವತ್ಪಾದರ ಪರಿಚಯ ಆಗೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಇದಕ್ಕಿಂತ ಚೆನ್ನಾಗಿ ನೀವು ಭಗವತ್ಪಾದರ ಪರಿಚಯವನ್ನು ಬೇರೆ ಯಾವ ವಿಧಾನದಲ್ಲಿ ಮಾಡೋದಕ್ಕೆ ಸಾಧ್ಯ? ಯಾವ ವಿಧಾನದಲ್ಲಿ ಮಾಡೋದಕ್ಕೆ ಸಾಧ್ಯ? ಯಾವುದೇ ವ್ಯಕ್ತಿಯಾದರೂ ಭಗವತ್ಪಾದ ಅಷ್ಟೇ ಅಲ್ಲ, ಯಾರೇ ಆದರೂ ಅಂಥಾದಲ್ಲಿ ಶ್ರೀ ಶಂಕರ ಭಗವತ್ಪಾದರ ಪರಿಚಯವನ್ನು ಮಾಡಿಕೊಡೋದಕ್ಕೆ ಅವರ ಕೃತಿಗಳಷ್ಟು ಒಂದು ದೊಡ್ಡ ಸಾಹಿತ್ಯ ಅಥವಾ ದೊಡ್ಡ ಒಂದು ಸಾಧನ ನಮಗಿನ್ನು ಯಾವುದೂ ಅಲ್ಲ, ಯಾವುದೂ ಅಲ್ಲ, ಅದು ಸಂದೇಹವೇ. ಆ ಭಾಷ್ಯದ ವಾಕ್ಯಗಳನ್ನು ಓದುವಾಗ ಆಗುವಂಥ ಭಗವತ್ಪಾದರ ಒಂದು ಸಮಗ್ರ ಪರಿಚಯ. ಯಾವ ವಿದ್ವಾಂಸರನ್ನಾರು ಕೇಳಿ, ಯಾವ ಸನ್ಯಾಸಿಗಳನ್ನಾರು ಕೇಳಿ ಭಾಷ್ಯ ಓದಿದವನು, ಅವರು ಮತ್ತೆ ಶಬ್ದಗಳನ್ನು ಹೇಳೋದೇ ಇಲ್ಲ, ಮೌನ ಅಷ್ಟೇ. ಏನು ಹೇಳ್ತಾರೆ ಶಬ್ದವನ್ನು? ಆ ರೀತಿಯ ಪರಿಚಯ ಪ್ರತಿಯೊಬ್ಬರಿಗೂ ಕೂಡ ಭಗವತ್ಪಾದರದ್ದಾಗುವುದು. ಕಲ್ಯಾಣ ವಿಷ್ಣಿಸ್ತವ ನೋಡಿ, ಅಥವಾ ಇನ್ನು ಪಂಚಾಶ ನಕ್ಷತ್ರಮಾಲ ನೋಡಿ, ಅಥವಾ ಲಕ್ಷ್ಮೀನರಸಿಂಹ ಸ್ತೋತ್ರ ಮಾಡಿದರೂ ಕೂಡ ನಮಗೆ ಎದ್ದು ಕಾಣುತ್ತೆ. ಪಂಚದಶಾಕ್ಷರಿಯ 15 ಬೀಜಾಕ್ಷರಗಳನ್ನು ತಗೊಂಡು ಸಮಾಜಕ್ಕೆ ಕಲ್ಯಾಣ ಉಂಟಾಗಲಿ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮಂಗಳ ನೆಲೆಯಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಭಗವತ್ಪಾದರ ಆಯ್ಕೆಯೇ ಎಂಥದ್ದು ಅಂತ ನೀವು ಯೋಚನೆ ಮಾಡಿ. ಇದು ಭಗವತ್ಪಾದರ ಪರಿಚಯವೇ ಇದೆ. ಯಾಕೆ ಬೇರೆ ಹೀಗೆ ಮಾಡಲಿಲ್ಲ? ಯಾರು ಬೇಡ ಅದು? ಪಂಚದಶಾಕ್ಷರಿ ಮಂತ್ರದ ಯಾವುದೋ ಒಬ್ಬನ ಸೊತ್ತಲ್ಲ, ಭಗವತ್ಪಾದರ ಸೊತ್ತು ಏನಲ್ಲ. ಆದರೆ ಭಗವತ್ಪಾದರು ಮಾತ್ರ ಅದೇ ಮಂತ್ರವನ್ನು ಇಟ್ಕೊಂಡು ಲೋಕಕ್ಕೆ ಕಲ್ಯಾಣ ಆಗುವಂತೆ ಇದನ್ನು ಕೊಟ್ಟಿದ್ದಾರೆ ಅಂತಂದರೆ ಇದು ನಿಜವಾಗಿಯೂ ಭಗವತ್ಪಾದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡುವಂಥ. ಅಷ್ಟೇ ಅಲ್ಲ, ನಾವು ಮಾಡುವಂಥ ಸ್ತೋತ್ರ ಇದು ಪರಿಪೂರ್ಣವಾಗಿ ನಮಗೆ ಫಲವನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಏನು ಕಾರಣ? ಇದು ಎರಡನ್ನು ಒಟ್ಟೊಟ್ಟಿಗೆ ನಾವು ಮಾಡ್ತಾ ಹೋದ ತಕ್ಷಣ ಸ್ತೋತ್ರದ ಪರಿಪೂರ್ಣವಾದಂಥ ಒಂದು ಸತ್ವ, ಅದು ಇರತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ನಮ್ಮ ಹೃದಯಕ್ಕೆ ಕಟ್ಟುತ್ತೆ. ಆಗ ಸ್ತೋತ್ರ ನಮಗೆ ಪರಿಪೂರ್ಣವಾಗಿ ಫಲವನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಆರಂಭ ಮಾಡ್ತಾನೆ ಭಗವತ್ಪಾದರು ಕಲ್ಯಾಣ ದೃಷ್ಟಿ ಶಬ್ದದಿಂದಲೇ ಆರಂಭ ಮಾಡಿದ್ದಾರೆ. ಈಗ ನಮಗೆಲ್ಲ ಗೊತ್ತಾಗಿದೆ ಇದು. ಅಷ್ಟೇ ಅಲ್ಲ, ಮೊದಲನೇ ಸ್ತೋತ್ರದಲ್ಲಿ ಭಗವತ್ಪಾದರು ಪಾದದ ಒಂದು ಕುರಿತಾಗಿ, ಜಗನ್ಮಾತೆಯ ಪಾದದ ಸೇವೆಯ ಕುರಿತಾಗಿ ವಿಶೇಷವಾಗಿ ಉಲ್ಲೇಖ ಮಾಡ್ತಾ ಜಗನ್ಮಾತೆಯನ್ನು ಕಕಾರದಿಂದ ಆರಂಭವಾಗುವಂತೆ ಸ್ತುತಿ ಮಾಡಿದ್ದಾರೆ. ಪಂಚದಶಾಕ್ಷರಿ ಮಂತ್ರದ ಮೊದಲನೇ ಬೀಜಾಕ್ಷರ ಕ, ಅದರಿಂದ ಆರಂಭವನ್ನು ಮಾಡಿದ್ದಾರೆ ಭಗವತ್ಪಾದ ಶಂಕರು. ನಾನು ಹೆಚ್ಚು ವಿವರಣೆಗೆ ಹೋಗೋದಕ್ಕೆ ಅವಕಾಶವಿಲ್ಲ, ಸಂಗ್ರಹ ಮಾಡಿ ಹೇಳ್ತೇನೆ. ಮುಂದಿನ ದಿನಗಳಲ್ಲಿ ನಮ್ಮ ವಿದ್ವಾಂಸರೇ ಇಲ್ಲೆಲ್ಲ ನಿರ್ವಹಣೆ ಮಾಡಿದ್ದು, ಸ್ವಾಗತ ಮಾಡಿದ್ದು,
ವೇದಾಂತವನ್ನೇ ಮತ್ತೆ ಅವರು ಓದಿದ್ದು. ಅವ್ರ ಮನೆಯವರು ಕೂಡ ಓದಿದ್ದಾರೆ ಅಂತ ನಾನು ಕೇಳಿದ್ದೇನೆ. ಹಾಗಾಗಿ ನಿಮಗೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿಸ್ತೃತವಾದ ಅರ್ಥ ಅಂತ ತಿಳ್ಕೊಳ್ಳಿಕ್ಕೆ ಇನ್ನೇನು ತೊಂದರೆ ಇಲ್ಲ. ಪಕ್ಕದಲ್ಲಿ ಶೃಂಗೇರಿಯಲ್ಲಿ ವಿದ್ವಾಂಸರಿದ್ದಾರೆ, ರಾಜೀವ್ ಗಾಂಧಿ ವಿದ್ಯಾಪೀಠದಲ್ಲಿದ್ದಾರೆ. ನಾವೆಲ್ಲರ ಸಹಕಾರ ತಗೊಂಡು ಇದರ ಪೂರ್ಣ ಪರಿಚಯವನ್ನು ಮುಂದಿನ ದಿವಸದಲ್ಲಿ ಪಡ್ಕೊಳ್ಬೋದು. ಆದರೆ ನಾನು ವಿಶೇಷವಾಗಿ ಉಲ್ಲೇಖ ಮಾಡೋದಕ್ಕೆ ಇಷ್ಟಪಡೋದು, ಆ ಪಾದದ ಒಂದು ಪ್ರಾರ್ಥನೆಯನ್ನು ಕೂಡ ಸೌಂದರ್ಯದಲ್ಲಿಯೂ ಭಗವತ್ಪಾದರು ಮಾಡಿದ್ದಾರೆ, ಬೇರೆ ಸ್ತೋತ್ರಗಳು ಕೂಡ ಮಾಡ್ತಾರೆ, ಜಗನ್ಮಾತೆಯ ಸ್ತೋತ್ರಗಳು ಮಾಡ್ತಾರೆ. ಆದರೆ ಈ ಕಲ್ಯಾಣ ವಿಷ್ಣುಸ್ತವದಲ್ಲಿ ಮಾಡಿದ ರೀತಿ ಇದೆಯಲ್ಲ, ಎಂಥವನಿಗೆ ಕೂಡ ಮನಸ್ಸಿಗೆ ತಟ್ಟುತ್ತೇವೆ. ನಾವು ಸೌಂದರ್ಯದವರಿಗೆ ಓದಿದರೂ ಕೂಡ, ಸೌಂದರ್ಯದವನಿಗೆ ಅತ್ಯಂತ ಪ್ರೀತಿಗೆ ಪಾತ್ರವಾದರೂ ಕೂಡ ಕಲ್ಯಾಣ ವಿಷ್ಣು ಕೂಡ ಇಷ್ಟು ಚೆನ್ನಾಗಿದೆ ಅಲ್ಲ ಅಂತ ನನಗೆ ಅನಿಸಲೇಬೇಕು. ಆ ರೀತಿಯಲ್ಲಿದೆ. ಯಾಕೆ ಅಂತ ಹೇಳ್ತಾರೆ, ಸೌಂದರ್ಯದಲ್ಲಿ ಭಗವತ್ಪಾದ ಶಂಕರರು ಪಾದದ ಸ್ತುತಿ ಮಾಡಿದಾಗ ಪಾದದ ಮಹತ್ವವನ್ನು ಹೇಳ್ತಾ ಸ್ತುತಿ ಮಾಡಿದರು. ಆದರೆ ಆ ಮಹತ್ವವನ್ನು ಹೇಳುವಾಗ ವೇದ ಉಪನಿಷತ್ತುಗಳನ್ನು ಇಟ್ಟುಕೊಂಡೇ ಮಾಡಿದರೂ ಕೂಡ, ಅದನ್ನು ಇಟ್ಟುಕೊಂಡೇ ಮಾಡಿದರು. ಅಷ್ಟಾದರೂ ಕೂಡ ಅಲ್ಲಿ ಪಾದದ ಸೇವೆಯ ಮಹತ್ವವನ್ನು ವಿಶೇಷವಾಗಿ ಹೇಳಲಿಕ್ಕೆ ಹೋಗಲಿಲ್ಲ, ಪಾದದ ಮಹತ್ವವನ್ನು ಹೇಳಿದರು. ಅಂತಹ ಪಾದವನ್ನು ನನ್ನ ತಲೆ ಮೇಲೆ ಇಡು ಅಂತ ಕೇಳಿಕೊಂಡ್ರು. ಶ್ರುತೀನಾಂ ಮೂರ್ಧಾನ ಮೊದಲಾದ ಸ್ತುತಿಗಳಲ್ಲಿ. ಆದರೆ ಕಲ್ಯಾಣ ವಿಷ್ಣುಸ್ತವದಲ್ಲಿ ಹಾಗಲ್ಲ. ಕಲ್ಯಾಣ ವಿಷ್ಣುಸ್ತವದಲ್ಲಿ ಆ ಜಗನ್ಮಾತೆಯ ಪಾದದ ಸೇವೆ, ಆ ಸೇವೆ ಮಾಡಿದ್ದರಿಂದ ಎಂಥಾಗುತ್ತೆ ಮತ್ತು ಆ ಸೇವೆ ಎಂಥದ್ದು, ಇದು ಮೊದಲನೇ ಶ್ಲೋಕದಲ್ಲಿ ಭಗವತ್ಪಾದರು ಹೇಳ್ತಕ್ಕಂಥ ಮೊದಲನೇ 2 ಪಂಕ್ತಿಗಳಲ್ಲಿ ಆ ಸೇವೆಯ ಮಹತ್ವವನ್ನು ಹೇಳ್ತಾರೆ, ಅಥವಾ ಆ ಸೇವೆಯ ಒಂದು ಸ್ವರೂಪವನ್ನು ಹೇಳ್ತಾರೆ ಅಂತಲೂ ಹೇಳ್ಬೋದು. ಜಗನ್ಮಾತೆಗೆ ಮಾಡತಕ್ಕಂಥ ಸೇವೆ ಭಗವತ್ಪಾದರ ಈ ಕಲ್ಯಾಣ ವಿಷಯದಲ್ಲಿ ಹೇಳಿದ್ದರ ಅಭಿಪ್ರಾಯ ಹೇಗಿದೆ. ಮೊದಲನೇ ಪಂಕ್ತಿಯಲ್ಲಿ ಭಗವತ್ಪಾದರು ಹೇಳ್ತಾರೆ, ಅದು ಮಂಗಳದ ಪರಂಪರೆಯನ್ನೇ ನಮಗೆ ಉಂಟು ಮಾಡತಕ್ಕಂಥದ್ದು, ಆ ಸೇವೆ ಅನ್ನತಕ್ಕಂಥದ್ದು. ಅಷ್ಟೇ ಅಲ್ಲ, ಅದು ಅಮೃತದಿಂದ ಕೂಡಿರುವಂತಹದ್ದು, ಅಮೃತಮಯವಾದಂತಹದ್ದು ಆ ಸೇವೆ ಅನ್ನತಕ್ಕಂಥದ್ದು ಅಂತ ಹೇಳುವುದು. ತಾತ್ಪರ್ಯವನ್ನು ಹೇಳುವಾಗ ಅದನ್ನು ಹೇಳ್ತಾರೆ ಮೊದಲನೇ ಪಂಕ್ತಿಯಲ್ಲಿ. 2ನೇ ಪಂಕ್ತಿ ಹೇಳ್ತಾರೆ, ಮಹಾಲಕ್ಷ್ಮಿಯ ಮದುವೆಯ ಕಾಲದಲ್ಲಿ ಅಲಂಕಾರಕ್ಕೋಸ್ಕರ ಹಚ್ಚಿಟ್ಟ ದೀಪದ ಪ್ರಕಾಶದಂತೆ ಅದರ ಒಂದು ಕಾಂತಿಯ ಜಗನ್ಮಾತೆಯ ಪಾದ ಸೇವೆಯ ಕಾಂತಿ ಅಂತ ಹೇಳ್ತಾರೆ. ಲಕ್ಷ್ಮೀ ಸ್ವಯಂವರಣ ಮಂಗಲ ದೀಪಿಕಾಗಿ. ಇದೆರಡರಲ್ಲಿ ಆ ಪಾದ ಸೇವೆಯ ಒಂದು ಮಹತ್ವವನ್ನು ನಮ್ಮ ಕಣ್ಣ ಮುಂದಕ್ಕೆ ತಂದ ಭಗವತ್ಪಾದರು ಆಮೇಲೆ ಹೇಳ್ತಾರೆ 3ನೇ ಪಂಕ್ತಿಯಲ್ಲಿ, ಸೇವಾಭಿರಂಭ ತವ ಪಾದ ಸರೋಜ ಮೂಲೆ. ಇದು ಮಾತು. ಇಂಥ ಸೇವೆಗಳನ್ನು ಪರತರದಲ್ಲಿ ಮಾಡಿದಂತಹ ಒಬ್ಬ ಭಾಗ್ಯವಂತನಾದ ಭಕ್ತನಿಗೆ ಯಮ ಖಿನ್ನಾಕಾರಿ ಅಂತ ಕೇಳ್ತಾರೆ. ನೀವು ಏನನ್ನು ತಾನೇ ಕೊಡೋದಿಲ್ಲ, ಎಲ್ಲವನ್ನು ಕೊಟ್ಟೇ ಕೊಡ್ತೀಯ, ಎಲ್ಲವನ್ನು ಕೊಟ್ಟೇ ಕೊಡ್ತೀಯ. ಇಲ್ಲಿ ಏನಾಯಿತು, ಈ ಸ್ತೋತ್ರದ ಒಂದು ಸ್ವಾರಸ್ಯ, ಭಾಗ್ಯವತಾಂಜನ, ಭಾಗ್ಯವಂತರ ಒಂದು ಪಾಲಿಗೆ ನೀನು ಸರ್ವಸ್ವವನ್ನು ಕೊಡ್ತೀಯ. ಅಂತ ಭಕ್ತರಿಗೆ ಮಾಡಿದ ಸೇವೆ ಸರ್ವಸ್ವವನ್ನು ಕೊಡ್ತೀಯ. ನಾನೆಲ್ಲ ಕಡೆ ನೆನಪು ಮಾಡ್ತೇನೆ, ಇವತ್ತೆಲ್ಲೂ ಕೂಡ ಅದನ್ನು ನೆನಪು ಮಾಡ್ತೇನೆ. ಕಾರಣ ಏನಂದರೆ, ನಮ್ಮ ಭಾಳ ಜನ ಭಗವತ್ಪಾದರು ಸಮಾಜಕ್ಕೆ ಏನು ಕೊಟ್ಟರು ಅಂತ ಇದು ದೊಡ್ಡ ಪ್ರಶ್ನೆ. ಅರೆ, ಕಣ್ಣಾರೆ ಕಾಣ್ತಾ ಇದ್ರು ಕೂಡ ಸಮಾಜಕ್ಕೆ ಏನು ಕೊಟ್ಟರು ಅಂತ ಪ್ರಶ್ನೆ ಮಾಡೋ ಜನ ನಮ್ಮಲ್ಲಿ ಇದ್ದಾರೆ ಅಂದರೆ ಏನು ಹೇಳಬೇಕಿದೆ. ಅಷ್ಟಾದರೂ ಅವರು ತಿಳುವಳಿಕೆಯಲ್ಲಿ ಪಾಪ ಹೇಳ್ತಾರೆ ಅಂದರೆ ನಾವು ಅದಕ್ಕೆ ಸಮಾಧಾನ ಹೇಳಬೇಕು. ಏನು ಕೊಟ್ಟರು ಭಗವತ್ಪಾದರು ಅಂತ ನಾನು ನಿಮಗೆ ಹೇಳ್ತೇನೆ ನೋಡಿ. ಮೊದಲನೇ ಸ್ತೋತ್ರದಲ್ಲಿ, ಇನ್ನು ಉಳಿದ ಸ್ತೋತ್ರ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಅಥವಾ ವಿದ್ವಾಂಸರಿಗೆ ಹೇಳ್ಬೋದು ಅಂತ ನಾನು ನಂಬಿದ್ದೇನೆ. ಭಾಗ್ಯವತಾಂಜನ ಅಂತ ಹೇಳ್ತಾರೆ. ಸೌಂದರ್ಯದಲ್ಲಿ ಕೂಡ ಹೇಳಿದರು, ಅಕೃತ ಪುಣ್ಯ ಕಥಂ ಪ್ರಭವತಿ ಅಂತ ಕೇಳಿದ್ರು. ಪುಣ್ಯ ಮಾಡದಿದ್ದರೆ ಅಮ್ಮ ಅವನಿಗೆ ನಮಸ್ಕಾರ ಮಾಡೋದಕ್ಕಾಗಲಿ ಸ್ತೋತ್ರ ಮಾಡೋದಕ್ಕಾಗಲಿ ಹೇಗೆ ಸಾಧ್ಯ ಅಂದರೆ ಅಭಿಪ್ರಾಯ ಏನು? ನಾವು ಜಗನ್ಮಾತೆಯ ಕೃಪೆಗೆ ಪಾತ್ರರಾಗಬೇಕು ಅಂದರೆ ಪುಣ್ಯ ಮಾಡಬೇಕು ಅಂತ. ಹಾಂ, ಸರಿ. ಪುಣ್ಯ ನಮಗೆ ಸಿಗೋದು ಹೇಗಿದು? ಸುಮ್ಮನೆ ಸಿಗುತ್ತೆ. ಪುಣ್ಯ ಸಿಗಬೇಕು ಅಂದರೆ ಸನ್ಮಾರ್ಗದಲ್ಲಿ ನಡೀಲೇಬೇಕು. ಇಲ್ಲಾಂದ್ರೆ ಪುಣ್ಯ ಸಿಗೋದಕ್ಕೆ ಸಾಧ್ಯವಿಲ್ಲ.
ಇದಕ್ಕಿಂತ ಹೆಚ್ಚು ಕೊಡುಗೆ ಏನು ಬೇಕು ಸಮಾಜಕ್ಕೆ? ಈ ಸನ್ಮಾರ್ಗದಲ್ಲಿ ಹೋಗುವಂಥ ಉಪದೇಶ ಮಾಡೋದು ಒಂದು ರೀತಿ, ಅದು ಆಗ್ಬೋದು ಆ ಥರದ ಜನಗಳಿಗೆ. ಆದರೆ ಸ್ವತಃ ತನಗೆ ಗೊತ್ತಿಲ್ಲದೆಯೇ ಸನ್ಮಾರ್ಗವನ್ನು ತುಳಿಯುವಂತೆ ಮಾಡೋದಿದೆಯಲ್ಲ, ಅಮೋಘವಾದಿದೆ. ಅಮೋಘವಾದಿ. ಎಷ್ಟೋ ಸಾರಿ ನಮಗೆ ಉತ್ತರ ಸಿಗುವುದಿಲ್ಲ. ಭಗವತ್ಪಾದರು ಅಷ್ಟಲ್ಪ ಕಾಲದಲ್ಲಿ ಅದು ಹೇಗೆ ಸಾಧ್ಯ ಆಯಿತು? ಆಗಿನ ಭಾರತವನ್ನು ಸಂಚಾರ ಮಾಡಿ ಇಂಥ ಒಂದು ಅದ್ಭುತವಾದ ಕಾರ್ಯ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಅದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯ ವಿವರಣೆ ಕೊಡೋದು. ಈ ಸಿಕ್ಕಾಪಟ್ಟೆ ಶಂಕರರ ಬಗ್ಗೆ ನಂಬಿಕೆ ಇರುವಂಥ ನನ್ನಂಥವರೆಲ್ಲ ಹೇಳೋದು, ಅವರು ಈಶ್ವರ ಅವತಾರ, ನೀವು ಏನು ತಿಳ್ಕೊಂಡಿದ್ದೀರಿ, ಅಂಥ ಶಕ್ತಿ ಅವರಿಗಿತ್ತು, ಅದಕ್ಕಾಗಿ ಮಾಡಿದರು ಅಂತ ನನ್ನಂಥವ್ರು ಹಾಗೆ ಹೇಳ್ತಾರೆ. ಇನ್ನು ಕೆಲವರು ನೋಡಿ ಹೇಳ್ತಾ ಇರ್ತೇವೆ, ಆದರೆ ಸಮಾಜ ಇವತ್ತು ಹಾಗೆ ಇದೆಯಲ್ಲ, ಆವಾಗಲೂ ಅಷ್ಟು ಕೆಲಸ ಮಾಡಿರಬೇಕು, ಮಾಡಿದ್ದಾರೆ, ಅದನ್ನು ಹೇಳ್ತಾ ಇರ್ತಾರೆ ಅಷ್ಟೇ. ಅದು ಎಲ್ಲವೂ ಆಗಿದೆ, ಇಡೀ ದೇಶದಲ್ಲೆಲ್ಲ ಆಗಿದೆ, ಅದೆಲ್ಲ ಇಲ್ಲಿ ಗೊತ್ತು ಹೇಳ್ತಾರೆ. ಎಷ್ಟೋ ವರ್ಷಗಳು, ಸಾವಿರಾರು ವರ್ಷಗಳ ಹಿಂದಿನ ಕಥೆಯಪ್ಪ ಅಂತ ಕೆಲವರು. ಹೀಗೆ ನಾನಾ ಅಭಿಪ್ರಾಯಗಳು. ಪ್ರಾಮಾಣಿಕವಾಗಿ ಒಪ್ಪತಕ್ಕಂಥ ಜನ ಇವತ್ತು ಹೋಗ್ತಾರೆ ಭಗವತ್ಪಾದನೆ ಮಾಡಿದಂತಹ ಒಂದು ಬದಲಾವಣೆ, ಪರಿವರ್ತನೆ. ನಮ್ಮ ವಿದ್ವಾಂಸರು ಭಾಳ ಚೆನ್ನಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಭಗವತ್ಪಾದರು ನೋಡಿ ಆ ಧರ್ಮ ಕಾರ್ಯ ಮಾಡಿ, ಈ ಹೋಮ ಮಾಡಿ, ಈ ವ್ರತ ಮಾಡಿ, ಇದು ಭಗವತ್ಪಾದರು ಹೇಳಲಿಕ್ಕೆ ಹೋಗಿಲ್ಲ. ಈ ಸಾಮಾಜಿಕ ಕಾರ್ಯ ಮಾಡಿ, ಆ ಸಾಮಾಜಿಕ ಕಾರ್ಯ ಮಾಡಿ ಭಗವತ್ಪಾದರು ಹೇಳಲಿಲ್ಲ. ಅವ್ರದ್ದು ಯಾವುದನ್ನು ಹೇಳಿಲ್ಲ. ಒಂದು ಆಧ್ಯಾತ್ಮಿಕ ವಿಚಾರ, ಆಧ್ಯಾತ್ಮಿಕದ ಬೆಳಕನ್ನು ಎತ್ತಿ ಹಿಡಿದರು. ಆ ಒಂದೇ ಒಂದು ಬೆಳಕಿನಿಂದ ಸಮಾಜದ ಸರ್ವ ವಿಭಾಗಗಳು ಕೂಡ ತನ್ನಿಂತಾನೇ ಬದಲಾವಣೆ ಬಂತು. ಅವಾಗ ಆ ಕಾಲದಲ್ಲಿ ಅದು ಇವತ್ತಿಗೂ ನಡೀತಾ ಇದೆ. ಇದು ಭಗವತ್ಪಾದರು ಬದಲಾವಣೆ ತಂದ ರೀತಿ ಅಂತ ಒಂದು ಮಾತು ಹೇಳ್ತಾ ಇದ್ದಾರೆ. ಈಗ ನಮ್ಮ ಸ್ತೋತ್ರವನ್ನು ನೋಡಿದರೂ ಕೂಡ ನಮಗೆ ಇದೇ ಮನಸ್ಸಿಗೆ ಬರೋದು. ಸ್ತೋತ್ರವನ್ನು ಮಾಡಿದವನಿಗೆ ಫಲ ಕೊಡ್ತಾರೆ ಅಂತ ಹೇಳಿದರೆ ನನ್ನ ತಕರಾರೇ ಇಲ್ಲ. ಇದು ಹಾಗೆ ಹೇಳಿಲ್ಲ. ಭಾಗ್ಯವತ ಜನ ಅಂತ ಹೇಳಿದ್ದಾರೆ, ಅಕೃತ ಪುಣ್ಯ ಅಂತ ಅಲ್ಲಿ ಹೇಳ್ತಾರೆ. ಹಾಗೆಲ್ಲ ಅನೇಕ ಸ್ತೋತ್ರಗಳು ಇದೇ ವಿಚಾರವನ್ನು ಹೇಳ್ತಾರೆ. ಅಂದರೆ ಅರ್ಥ ಏನಾಯ್ತು, ಅಲ್ಲಿಗೆ ಪುಣ್ಯ ಬೇಕು ಅಂದರೆ ನಾವು ಸನ್ಮಾರ್ಗ ತೊಳಿಲೇಬೇಕು. ಹಾಗಾಗಿ ಜಗನ್ಮಾತೆ ಕೃಪೆ ಬೇಕು, ಆ ಫಲಗಳು ನಮಗೆ ಬೇಕು ಅಂದರೆ ಸನ್ಮಾರ್ಗ ಅನಿವಾರ್ಯ. ಉಳಿತೇವೆ ನಾವು. ಇಂಥ ಫಲ ಸಿಗುತ್ತೆ ಅಂತಂದರೆ ಯಾಕೆ ಸನ್ಮಾರ್ಗವನ್ನು ತಿಳಿಬಾರದು? ಗೊತ್ತಿಲ್ಲದೆ ಈಗ ಒದ್ದಾಡ್ತಾ ಇದ್ದೇವೆ ಅಷ್ಟೇ ಹೊರತು, ಗೊತ್ತಾದಾಗ ಸನ್ಮಾರ್ಗವನ್ನು ಅವಶ್ಯವಾಗಿ ತಿಳಿತೇವೆ. ಆಗ ನಿಜವಾದ ಬದಲಾವಣೆ ವ್ಯಕ್ತಿಯಲ್ಲಾಗಲಿ ಸಮಾಜದಲ್ಲಾಗಲಿ ಬರೋದು. ಅಂಥ ಒಂದು ಸ್ತುತಿಗಳು ಅಥವಾ ಭಗವತ್ಪಾದರ ಕೃತಿಗಳು, ಅದು ಭಾಷೆಯಲ್ಲಿ ಸ್ತೋತ್ರ ಇರಲಿ, ಇದು ಭಗವತ್ಪಾದರ ವಾಸ್ತವ ಪರಿಚಯ. ಹಾಗೆ ನಾವು ಇನ್ನು ಮುಂದಿನ ಎಲ್ಲ ಶ್ಲೋಕಗಳಲ್ಲಿ ಕೂಡ ಎರಡನ್ನೂ ಒಟ್ಟೊಟ್ಟಿಗೆ ಮಾಡಿ ನೋಡಿದರೆ, ನಾನು ಆಗಲೇ ಹೇಳಿದ್ದೇನೆ ಅದರ ಫಲ ಏನಾಗ್ಬೋದು ಅಂತ. ಎರಡನೇ ಸ್ತೋತ್ರ ಇನ್ನೂ ನಮಗೆ ವಿಶೇಷವಾದಂಥ ಬೆಳಕನ್ನು ಕೊಡುತ್ತೆ. ಏಕ ಎರಡನೇದು ಅಕ್ಷರ, ಅದು ಪಂಚದಶಾಕ್ಷರಲ್ಲಿ ಅದರಿಂದ ಆರಂಭ ಮಾಡಿದ್ದಾರೆ. ಮಾಡಲೇಬೇಕು, ಅದನ್ನೇ ಇಟ್ಟುಕೊಂಡೇ ಭಗವತ್ಪಾದರ ಉಪದೇಶ. ಆದರೆ ಉಪದೇಶ ಮಾಡುವಾಗ ಅವರೊಂದು ಆ ಉಪದೇಶದ ರೀತಿ ಹೇಗಿದೆ ನೋಡಿ. ಇದರಲ್ಲಿ ಎಷ್ಟು ಅಂಶಗಳನ್ನು ಅವರು ಸೇರಿಸಿಕೊಂಡು ಈ ಎರಡು ಪಂಕ್ತಿಗಳನ್ನು ಬರೆದಿದ್ದಾರೆ ಅಂತ ನೀವು ಎಷ್ಟು ಸಾರಿ ಚಿಂತನೆ ಮಾಡಿದರೂ ಕೂಡ ನಿಮಗೆ ಇಲ್ಲಿಗೆ ಮುಗಿಯಿತು ಅಂತ ನಿಮಗೆ ಅನಿಸಲಾರದು ಅಂತ ನಾನು ಅಂದ್ಕೊಂಡಿದ್ದೇನೆ. ನನ್ನ ದೃಢವಾದ ನಂಬಿಕೆ ಅದು. ಯಾಕೆ ಅಂತ ಹೇಳ್ತೇನೆ. ಅವ್ರು ಹೇಳ್ತಾರೆ ಎರಡನೇ ಪಂಕ್ತಿಯಲ್ಲಿ, ನಿನ್ನ ಸೇವೆ ಮಾಡಿದ್ದಕ್ಕೆ ನೀನು ಕೊಡ್ತೀಯ ಫಲ ಅಂತ ಹೇಳಿದಾಗ ನಾವು ಸೇವೆ ಮಾಡ್ತೇವೆ. ಆಗ ಜಗನ್ಮಾತೆ ಕೇಳ್ತಾಳೆ, ಅದು ಸರಿ, ನಿನಗೆ ಏನು ಬೇಕು ಹೇಳು. ಸೇವೆ ಅಂತ ಶ್ರದ್ಧಾರ ಕೇಳಿದ ಮಾಡಿದ್ಯಾ, ಸರಿ, ನಿನಗೇನು ಫಲ ಬೇಕು? ಆಗ ನಾವು ಫಲ ಹೇಳಲೇಬೇಕಲ್ಲ, ಏನು ಬೇಕು ಅಂತ ಹೇಳಬೇಕು. ಹಾಗೆ ಭಗವತ್ಪಾದರು ಎರಡನೇ ಶ್ಲೋಕದಲ್ಲಿ ನಮಗೆ ಏನು ಬೇಕು ಅಂತ ನೀನು ಕೇಳು ಅಂತ ಉಪದೇಶ ಮಾಡಿದ್ರು. ಏನು ಕೇಳಲಿಕ್ಕೆ ಹೇಳಿದರು? ಏತಾವದೇವ ಜನನಿ ಸ್ಪೃಹಣೀಯ ಆಸ್ತೆ ಅಂದರು. ನಾನು ಕೇಳ್ತಕ್ಕಂಥದ್ದು ತಾಯೇ ಇಷ್ಟೇ. ಎಷ್ಟು ತ್ವದ್ವಂದನೇಶು ಸರಿದ ಸ್ಥಗಿತೇತ ನೇತ್ರೆ. ನಿನ್ನ ಪಾದಾರವಿಂದಡಿಗೆ ನಮಸ್ಕಾರ ಮಾಡುವಾಗ ನನ್ನ ಕಣ್ಣಲ್ಲಿ ಆನಂದ ಬಾಷ್ಪ ಬರಲಿ, ನನ್ನ ಕಣ್ಣು ಕಟ್ಟಿ ಹೋಗಲಿ, ನಾನಿಷ್ಟೇ ಕೇಳೋದು ನನ್ನ ಹತ್ರ. ಬಹಳ ಜನಕ್ಕೆ ಇದರಲ್ಲಿ ಸಂದೇಹ ಬರುವುದು.
ಇಷ್ಟೇ ಕೇಳಿದ್ರೆ ಸಾಕಾಗುತ್ತ, ಅಥವಾ ಇದೊಂದು ಭಾರಿ ದೊಡ್ಡ ಬೇಡಿಕೆ ಆಗೋದು ಹೇಗಿದೆ ಇತ್ಯಾದಿ ಇತ್ಯಾದಿ. ಆದರೆ ವಾಸ್ತವಿಕವಾಗಿ ಯಾವ ಒಂದನ್ನು ನಾವು ಪಡ್ಕೊಂಡ್ರೆ ಮತ್ತೆ ಎಲ್ಲವೂ ಕೂಡ ತನ್ನಿಂತಾನೇ ಬರುತ್ತೋ ಅಂಥ ಒಂದು ಪ್ರಾರ್ಥನೆಯನ್ನು ಭಗವತ್ಪಾದರಲ್ಲಿ ಮಾಡಿಬಿಟ್ರು. ಅದೇನು, ಕಣ್ಣಲ್ಲಿ ಆನಂದ ಭಾಷೆ ಬರಲಿ ಅಂದರೆ ಅರ್ಥ ನಾನು ಒಬ್ಬ ಯೋಗ್ಯನಾದ ಭಕ್ತನಾಗುವಂತೆ ಮಾಡುವ ಅಷ್ಟೇ ಸಾಕು ಅಂತಲೇ ಅರ್ಥ. ಇಲ್ಲಾಂದರೆ ಕಣ್ಣಲ್ಲಿ ನೀರು ಬರೋದಕ್ಕೆ ಸಾಧ್ಯವಿಲ್ಲ. ಇಲ್ಲಾಂದರೆ ಕಣ್ಣಲ್ಲಿ ನೀರು ಬರೋದಕ್ಕೆ ಏನಾದ್ರು ಪುಡಿ ಗಿಡಿ ಹಾಕ್ಕೊಳ್ಬೇಕಾಗತ್ತೆ, ನಮಸ್ಕಾರ ಮಾಡಬೇಕಾಗತ್ತೆ ಅಷ್ಟೇ. ಸಹಜವಾಗಿ ಆನಂದ ಭಾಷೆ ಬರಬೇಕು ಅಂದರೆ ಅವನು ನಿಜವಾದ ಭಕ್ತ ಆಗಲೇಬೇಕು. ಅಷ್ಟನ್ನು ಕೊಡು, ಇಷ್ಟೇ ನಾನು ಕೇಳೋದು ಅಂತ ಇರ್ಬೋದು. ಯಾಕೆ ಅಂತಂದರೆ ಒಬ್ಬ ನಿಜವಾದ ಭಕ್ತನಾಗಿಬಿಟ್ರೆ ಅವನಿಗೆ ಮತ್ತೆ ಯಾವ ಕೊರತೆಯೂ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಅವನು ಪಟ್ಟಿ ಕೊಡಬೇಕಾದೇ ಇಲ್ಲ ಪರಮಾತ್ಮನಿಗೆ. ಸಂಕಲ್ಪ ಬೇಕಿಯಾಗಿಲ್ಲ ಅಂದರೆ ಅದನ್ನು ಮಾಡೋ ಸಂಕಲ್ಪಕ್ಕೆ ಬಹಳ ದೊಡ್ಡ ಸ್ಥಾನ ಇದೆ. ಅದರ ಬಗ್ಗೆ ಹೇಳ್ತಿಲ್ಲ. ಆದರೆ ಭಗವತ್ಪಾದರ ಉಪದೇಶದ ಮಹತ್ವವನ್ನು ನಾವು ಮನಸ್ಸಿಗೆ ತಂದಿದ್ದೇ ಆದರೆ ಆಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಂಥ ಒಂದು ಭಕ್ತರು ನಾವು ಆಗಿಬಿಟ್ರೆ ಜಗನ್ಮಾತೆ ಪರಿಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಾಳೆ. ಅದಕ್ಕಾಗಿ ಭಗವತ್ಪಾದರು 2ನೇ ಶ್ಲೋಕದಲ್ಲಿ ಆ ಏಕಾರವನ್ನು ಇಟ್ಟುಕೊಂಡು ಮಾಡಿದ ಸ್ತುತಿ ಇದು. ನಾನು ಇದನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತೇನೆ. ಅದಾದ ಮೇಲೆ ನಮ್ಮ ಕಲ್ಯಾಣ ವೃಷ್ಟಿ ಸ್ತವದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಅನೇಕ ಉಪದೇಶಗಳನ್ನು 15 ಸ್ತುತಿಗಳಲ್ಲಿ ಅನೇಕ ವಿಧವಾಗಿ ಮಾಡಿದ್ದಾರೆ. ಕೆಲವು ಸ್ತುತಿಗಳಲ್ಲಿ ಜಗನ್ಮಾತೆಯ ಮಹತ್ವ ಅದನ್ನು ಹೇಳಿದರು. ಒಂದು ಸ್ತುತಿಯಲ್ಲಿ ಜಗನ್ಮಾತೆಯನ್ನು ನಾವು ಕಣ್ಣ ಮುಂದಕ್ಕೆ ಹೇಗೆ ತಂದುಕೊಡ್ಬೇಕು, ರೂಪ ಏನು ಅನ್ನೋದನ್ನು ಹೇಳಿದರು. ಕೆಲವು ಕಡೆ ಒಂದು ಸ್ತುತಿಯಲ್ಲಿ ಭಗವತ್ಪಾದರು ಕಲ್ಯಾಣ ವೃಷ್ಟಿ ಪಾರಾಯಣ ಮಾಡತಕ್ಕಂಥ ಭಕ್ತನ ಮಹತ್ವ ಏನು ಅಂತ ಹೇಳಿದರು, ಸೌಂದರ್ಯದಲ್ಲಿ ಹೇಳಿದಾಗ. ಹಾಗೆ ಈ 15 ಶ್ಲೋಕವನ್ನು ವಿಭಾಗ ಮಾಡಿ ಭಗವತ್ಪಾದರು ನಮಗೆ ಉಪದೇಶವನ್ನು ಮಾಡಿದ್ದಾರೆ. ಭಗವತ್ಪಾದರ ಪರಿಚಯವಾಗುತ್ತೆ ಅಂತ ಹೇಳಿ ನಾನೀಗಷ್ಟೇ ಒಂದು ಎತ್ತಿ ಹಾಕಿದ್ದೇನೆ. ನಿಮಗೆ ಚಿಂತನೆಗೆ ಇನ್ನೊಂದು ಶ್ಲೋಕವನ್ನು ಎತ್ತಿ ಹಾಕ್ತೇನೆ. 10ನೇ ಶ್ಲೋಕ ನೀವು ನೋಡಿ. 10ನೇ ಶ್ಲೋಕದಲ್ಲಿ ಹೇಳ್ತಾರೆ ಭಗವತ್ಪಾದರು, 3ನೇ ಪಂಕ್ತಿಯಲ್ಲಿ ಹೇಳ್ತಾರೆ, ನಾನು 2 ಪಂಕ್ತಿಯನ್ನು ಬಿಟ್ಟಿರ್ತೇನೆ. 3ನೇ ಪಂಕ್ತಿಯಲ್ಲಿ ಹೇಳ್ತಾರೆ, ನೂನಂ ಮಯಾತು ಸದೃಶ ಕರುಣೈಕ ಪಾತ್ರಂ ಅಂತಾರೆ. ನೀನು ಕರುಣಾಳುವಾಗಿದ್ದಿ, ನಿನ್ನ ಕರುಣೆಗೆ ನನ್ನಷ್ಟು ಯೋಗ್ಯನಾದ ಪಾತ್ರನಾದ ವ್ಯಕ್ತಿ ಇನ್ಯಾರುವುದಕ್ಕೆ ಸಾಧ್ಯ ಇಲ್ಲ ಅಮ್ಮ. ಅದಕ್ಕಾಗಿ ಕರುಣೆಯನ್ನು ನನ್ನ ಮೇಲೆ ಬೀರು ಅಂತ ಹೇಳ್ತಾರೆ. ಇನ್ನು ನಾನು ಇದನ್ನು ವಿವರಿಸಲಿಕ್ಕೆ ಹೋಗೋದಿಲ್ಲ, ನೀವು ಅರ್ಥ ಮಾಡಿಕೊಳ್ತೀರಿ ಅಂತ ನಾನು ಭಾವಿಸ್ತೇನೆ. ಅದಾದ ಮೇಲೆ ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರ ಇದೆ. ಹೆಸರೇ ಹೇಳುತ್ತೆ, ಪಂಚಾಕ್ಷರಿ ಮಂತ್ರವನ್ನು ಜೋಡಿಸಿಕೊಟ್ಟಂಥ ಒಂದು ಸ್ತುತಿ ಇದು. ಮಂತ್ರಗಳಲ್ಲಿ ಪಂಚಾಕ್ಷರಿ ಮಂತ್ರಕ್ಕೆ ಅದರದ್ದೇ ಆದ ಸ್ಥಾನ. ಅಷ್ಟು ಹೇಳಿದರೆ ಸ್ವಲ್ಪ ಕಡಿಮೆ ಆಗುತ್ತೆ. ವೇದೋಕ್ತವಾದ ಮಂತ್ರಗಳಲ್ಲಿ ಅಂತ ಹೇಳಿದರೆ ಇನ್ನೂ ಹೆಚ್ಚು ಸೂಕ್ತವಾಗುತ್ತೆ. ಅಷ್ಟೇ ಅಲ್ಲ, ವೇದಗಳ ಸಾರ ರುದ್ರ ಸಾರ ಶಿವಪಂಚಾಕ್ಷರಿ ಮಂತ್ರ ಅಂತಂದರೆ ಸ್ವಲ್ಪ ಮಟ್ಟಿಗೆ ತಲೆಗೆ ಹತ್ತಬಹುದು ಎಲ್ಲರಿಗೂ ಅಂತ ನನ್ನ ಭಾವನೆ. ಬುದ್ಧಿಯನ್ನು ಗ್ರಹಣ ಮಾಡಬಹುದು ಅಂತ ನಾನು ಅಂದ್ಕೊಳ್ತೇನೆ. ಅಂಥ ಶಿವಪಂಚಾಕ್ಷರಿ ಮಂತ್ರವನ್ನು 108 ಬಾರಿ ಬರುವಂತೆ 27 ಶ್ಲೋಕಗಳಲ್ಲಿ, ನಕ್ಷತ್ರಗಳು 27, ಹಾಗೆ ಈ ಸ್ತುತಿಯಲ್ಲಿ ನಕ್ಷತ್ರಮಾಲಾ ಸ್ತುತಿ ಆದ್ದರಿಂದ 27 ಶ್ಲೋಕಗಳಲ್ಲಿ ಭಗವತ್ಪಾದ ಶಂಕರರು ನಮಃ ಶಿವಾಯ ನಮಃ ಶಿವಾಯ ಅಂತ ಪ್ರತಿ ಪಂಕ್ತಿಯಲ್ಲಿ ಹೇಳುತ್ತಾ 108 ಬಾರಿ ನಾವು ಉಚ್ಚಾರಣೆ ಮಾಡುವಂತೆ ಮಾಡಿದ್ದಾರೆ. ಇಷ್ಟೇ ಸಾಕು ಈ ಸ್ತೋತ್ರದ ಮಹತ್ವವನ್ನು ಹೇಳಲಿಕ್ಕೆ. ಅದು ಸಾಲದೇ ಇದ್ದ ಪಕ್ಷದಲ್ಲಿ ಅಷ್ಟೇ ಅಲ್ಲ, ಇನ್ನೊಂದು ಮಾತಿನಲ್ಲಿ ನಾನು ಹೇಳೋದಾದರೆ ಶಂಕರ ಭಗವತ್ಪಾದರ ಪೂರ್ಣ ಪರಿಚಯ ಆಗಬೇಕಲ್ಲ ನಮಗೆ ಅವರ ಕೃತಿಗಳ ಮೂಲಕ. ಅಂದರೆ ನೀವು ಪಂಚಾಕ್ಷರ ನಕ್ಷತ್ರಮಾಲಾ ಸ್ತುತಿಯನ್ನು ನೋಡಿದ್ರು ಕೂಡ ಗೊತ್ತಾಗುತ್ತೆ. ಯಾಕೆ ಅಂತ ಮೊದಲನೇ ಸ್ತೋತ್ರವನ್ನು ಹೇಳ್ತೇನೆ. ಮೊದಲನೇ ಸ್ತೋತ್ರದಲ್ಲಿ ಅವರು ಹೇಳ್ತಾರೆ, ಶ್ರೀಮದಾತ್ಮನೇ ಗುಣೈಕ ಸಿಂಧವೇ ನಮಃ ಶಿವಾಯ. ಇದು ಮೊದಲನೇ ಪಂಕ್ತಿ. ಇಲ್ಲಿ 2 ಶಬ್ದವಿದೆ ಈಗ, ಶ್ರೀಮದ್ ಆತ್ಮನೇ ಗುಣೈಕ ಸಿಂಧವೇ ಅಂತ.
ನಮಃ ಶಿವಾಯ ಅಂತ ಮಂತ್ರ ಇದ್ದೇ ಇದೆ. ಸದ್ಯಕ್ಕೆ ನಮ್ಮ ಕನ್ನಡ ಅನುವಾದ ಪುಸ್ತಕದಲ್ಲಿ ಶಿವನಿಗೆ ನಮಸ್ಕಾರ ಅಂತ ಕೊಟ್ಟಿದ್ದೇವೆ ನಾವು. ಇನ್ನು ಅದಕ್ಕಿಂತ ಹೆಚ್ಚು ಕೊಡೋದಕ್ಕಾಗೋದಿಲ್ಲ. ನಮಃ ಶಿವಾಯದ ಮಂತ್ರ ಅತ್ಯಂತ ವ್ಯಾಪಕವಾದ್ದು. ಸ್ವತಃ ಪದ್ಮಪಾದರು ಅದಕ್ಕೊಂದು ಭಾಷ್ಯವನ್ನು ಬರೆದಿದ್ದಾರೆ, ಅಮೋಘವಾದಂಥ ಭಾಷ್ಯ. ನಾವು ತಿಳ್ಕೊಳ್ಬೇಕಾದ್ರೆ ಪಂಚಾಕ್ಷರಿ ಮಂತ್ರದ ಮಹತ್ವ ಏನು ಅಂತ. ಬಹಳ ಇಲ್ಲ, ಒಂದು 28 ಶ್ಲೋಕವೇನೋ ಇದೆ. ಆ 28 ಶ್ಲೋಕಗಳಲ್ಲಿ ಪಂಚಾಕ್ಷರಿ ಮಂತ್ರದ ಮಹತ್ವವನ್ನು ಹೇಳಿದ್ದಾರೆ. ಆದರೆ ಅದು ಅರ್ಥ ಆಗಲಿಲ್ಲ ಅಂತ ಬಂದು ವ್ಯಾಖ್ಯಾನದ ಪುಸ್ತಕ ಏನಿದೆ ಅದೊಂದು 100-150 ಪೇಜ್ ಇದೆ. ಈ ಶ್ಲೋಕ ಅರ್ಥ ಆಗಲಿ. ನಮ್ಮ ಪದ್ಮವಾದ ಒಂದು ಶೈಲಿ ಆಗಿದೆ. ಯಾವಾಗಲೂ ಅವರ ಪದಪ್ರಯೋಗಗಳಲ್ಲಿ ಹೇಗೆ ಅಂದರೆ ವಿದ್ವಾಂಸರಿಗೆ ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅದಕ್ಕಾಗಿ ಯಾರಾದರೂ ಮಹನೀಯರು ವಿದ್ವಾಂಸರು ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ನಮ್ಮ ಕನ್ನಡದವರು ಕೂಡ ನನಗೆ ಕನ್ನಡಕ್ಕೂ ಅನುವಾದ ಮಾಡಿದ್ದಾರೆ. ನೀವು ಅದನ್ನು ತರಿಸಿ ನೋಡ್ಕೊಳ್ಬೋದು. ಯಾಕೆ ಹೇಳಿದರೆ ನಮಃ ಶಿವಾಯದ ಅರ್ಥ ನನಗೆ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ನಮಃ ಶಿವಾಯಕ್ಕೆ ಹಿಂದೆ ಜೋಡಿಸಿದಂತಹ ಭಗವತ್ಪಾದರ ಪದಗಳಿದೆ ಇಲ್ಲ, ಈ ಶ್ರೀಮದಾತ್ಮನೇ ಗುಣೈಕ ಸಿಂಧವೇ, ಇದೆಲ್ಲ ವೇದೋಕ್ತವಾದಂತಹ ವಿಚಾರಗಳು. ಅದಾದ ಮೇಲೆ ಹೇಳ್ತಾರೆ ಧಾಮ ಲೇಷ ಧೂತ ಕೋಕ ಬಂಧವೇ ನಮಃ ಶಿವಾಯ. ಇದು ಅಷ್ಟೇ, ಇದು ಪರಮಾತ್ಮನ ಕುರಿತಾಗಿ ಉಪನಿಷತ್ತುಗಳು ಹೇಳುವಂಥ ಮಾತನ್ನೇ ಇಲ್ಲಿ ಭಗವತ್ಪಾದರು ಈ ಕಾವ್ಯಮಯವಾಗಿ ಸ್ತುತಿ ಮಾಡಿ ನಮಗೆ ಕೊಟ್ಟಿದ್ದಾರೆ. ಅನೇಕ ಕೋಟಿ ಸೂರ್ಯನ ಕಾಂತಿ ಇರ್ತಕ್ಕಂಥ ಇದನ್ನು ನಾವು ಕೇಳಿದ್ದೇವೆ. ಸಾಮಾನ್ಯ ಮನೆಗಳಲ್ಲಿ ಕೂಡ ಈ ಶಬ್ದ ಪ್ರಯೋಗ ಇದ್ದೇ ಇದೆ. 3ನೇ ಪಂಕ್ತಿಯಲ್ಲಿ ಹೇಳ್ತಾರೆ ನಮ್ಮ ಸಂಸಾರದ ಬಂಧನವನ್ನು ಬಿಡಿಸ್ತಕ್ಕಂಥ ಪರಮಾತ್ಮ ನಿನಗೆ ನನ್ನ ನಮಸ್ಕಾರ. ನಾಮ ಶೇಷಿ ಆನಮದ್ ಭವಾಂಧವೇ ನಮಃ ಶಿವಾಯ. ಆನಮದ್ ಭವಾಂಧವೇ, ಯಾರು ನತಮಸ್ತಕರಾಗ್ತಾರೋ ಅವರಿಗೆ ದುಃಖವನ್ನು ದೂರ ಮಾಡ್ತೀಯ. ನಮಃ ಶಿವಾಯದ ಮೂಲ ಗುಣ ಅಥವಾ ಅತಿ ಮಹತ್ವವಾದಂತಹ ಒಂದು ಫಲ ನಮಃ ಶಿವಾಯ ಮಂತ್ರಕ್ಕಿದ್ದರೆ ಅದು ಇದೆ. ನಾನು ಎಲ್ಲ ಕಡೆ ನೆನಪು ಮಾಡ್ತೇನೆ. ನಮ್ಮಲ್ಲಿ ಮಂತ್ರಗಳು ಹೇಗಿವೆ ಅಂದರೆ ಕೆಲವು ಮಂತ್ರಗಳು ಬರೀ ಲೌಕಿಕವಾದಂಥ ಫಲವನ್ನು ಕೊಡುವ ಮಂತ್ರಗಳು ಇರ್ತವೆ. ಅವುಗಳಿಗೆ ಬೇರೆ ಏನು ಕೆಲಸ ಇಲ್ಲ, ಅದನ್ನು ಲೌಕಿಕ ಫಲ ಕೊಡುತ್ತೆ, ಅಲ್ಲಿ ಮುಗಿದೋಯ್ತದ ಕಥೆ. ಇನ್ನು ಕೆಲವು ಮಂತ್ರಗಳಿದ್ದಾವೆ ಅದು ಮೋಕ್ಷವನ್ನೇ ಕೊಡುವಂಥ ಮಂತ್ರಗಳು. ಅದು ಲೌಕಿಕವನ್ನು ಕೊಡೋದಕ್ಕೆ ಬರೋದೇ ಇಲ್ಲ, ಅದು ತಂಟೆಗೆ ಹೋಗೋದಿಲ್ಲ. ಆ ಥರದ ಕೆಲವು ಮಂತ್ರಗಳಿವೆ. ಆದರೆ ಕೆಲವು ಮಂತ್ರಗಳಿವೆ ಅವು ಲೌಕಿಕವನ್ನು ಕೊಡ್ತವೆ, ಮೋಕ್ಷವನ್ನು ಕೊಡ್ತವೆ. ಹೀಗಿದೆ ಕೆಲವು ಮಂತ್ರಗಳ ಒಂದು ವಿಶೇಷ. ನಮಃ ಶಿವಾಯದ ಬಗ್ಗೆ ನಮ್ಮ ಜ್ಞಾನಿಗಳೇನು ಹೇಳಿದರು ಅಂದರೆ ಇದು ಸಾಕ್ಷಾತ್ ಮೋಕ್ಷವನ್ನು ಕೊಡ್ತಕ್ಕಂಥ ಮಂತ್ರ ಅಂತ ಇದನ್ನು ಹೇಳಿದ್ದಾರೆ. ಹಾಗಂತ ಲೌಕಿಕ ಸಿಗುವುದೇ ಇಲ್ಲ ಅಂತೇನಿಲ್ಲ, ಬೇಕಾದಷ್ಟು ನಮಗೆ ಅನುಭವದಲ್ಲೂ ಇದೆ, ಸಿಗುತ್ತೆ ಅಂತ. ಆದರೆ ಮುಖ್ಯವಾಗಿ ನಮಗೆ ಆನಂದ, ಮೋಕ್ಷ ಅಂದರೆ ಆನಂದ, ಯಾರು ಭಯಪಡೋ ಅವಶ್ಯಕತೆ ಇಲ್ಲ. ಮೋಕ್ಷ ಅಂದರೆ ಆನಂದ, ಶಾಶ್ವತವಾದ ಆನಂದವನ್ನು ಕೊಡ್ತಕ್ಕಂಥ ಒಂದು ವಿಶೇಷವಾದ ಮಂತ್ರ. ಅದಕ್ಕಾಗಿ ಭಗವತ್ಪಾದರು ಅದನ್ನು ಇಲ್ಲಿ ಹೇಳ್ತಾರೆ. ಆಮೇಲೆ ಹೇಳ್ತಾರೆ ಪಾಮರೇತರ ಪ್ರಧಾನ ಬಂಧವೇ ನಮಃ ಶಿವಾಯ. ಪಾಮರನ್ನು ನಾವೆಲ್ಲ ಪಾಮರೇತರ ಅಂತಂದರೆ ಜ್ಞಾನಿಗಳು ಅಂತ ಅರ್ಥ. ನಾವು ಅಜ್ಞಾನಿಗಳಾದರೆ ಪಾಮರರು, ನಮಗಿಂತ ಬೇರೆ ಯಾವುದು ಅಂದರೆ ಜ್ಞಾನಿಗಳು. ಆ ಜ್ಞಾನಿಗಳಿಗೆ ಅತ್ಯಂತ ಬಂಧುವಂತೆ ಪರಮಾತ್ಮ. ಇದು ಭಗವತ್ಪಾದರಂಥವರಿಗೆ ಮಾತ್ರ ಹೇಳೋದಕ್ಕೆ ಸಾಧ್ಯ ಈ ಶಬ್ದ ಪ್ರಯೋಗ. ನಾನು ಬಹಳ ಸ್ಪಷ್ಟವಾಗಿ ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾನು ಯಾಕೆ ಅಂತಂದರೆ ಬೇರೆದು ನಮಗೆ ಕಾಣ್ತಿಲ್ಲ ಈ ಥರದ್ದು. ಭಗವತ್ಪಾದರದ ಒಂದು ಸ್ತುತಿಯಲ್ಲಿ ಅಥವಾ ಭಾಷ್ಯದಲ್ಲಿ ಎಲ್ಲೇ ನಮಗೆ ಕಾಣೋದು. ಆದರೆ ಭಗವಂತ ಮಾತನ್ನು ಹೇಳಿದ್ದಾನೆ. ಭಗವಂತ ಹೇಳಿದ ಜ್ಞಾನೀತು ಆತ್ಮಯೋಮೇವತಂ ಅಂತ ಹೇಳಿದ. ಜ್ಞಾನಿಯಾದ ನೀನು ಅತ್ಯಂತ ಆತ್ಮೀಯ, ಅಷ್ಟೇ ಅಲ್ಲ ನಾನೇ ಅವ ಅಂತ ನಾನು ತಿಳ್ಕೊಳ್ತೇನೆ. ಭಗವತ್ಪಾದಿಗೆ ಹೇಳ್ತಾರೆ ನಮಃ ಶಿವಾಯ ಮಂತ್ರದೊಟ್ಟಿಗೆ ಹೇಳಬೇಕಾದ್ರೆ ಆ ಜ್ಞಾನಿಗೆ ಅತ್ಯಂತ ಬಂಧು ಪರಮಾತ್ಮ. ಎಷ್ಟೋ ಜನಕ್ಕೆ ಸಿಟ್ಟು, ಅದೇ ಜ್ಞಾನಿಗಳಿಗೆ ಬಂಧು ಆಮೇಲೆ ಅಜ್ಞಾನಿಗಳಿಗೆ ಶತ್ರು ಆಗ್ತಾನೆ. ಅದೇ ಹೇಳಿ ಒಂದು. ಎರಡನೇದು ಅದೇ ನಾವು ಅದನ್ನೇ ಹೇಳೋದು, ನಿಮ್ಮ ಈ ಶಾಸ್ತ್ರ ಎಲ್ಲ ಬರೀ ಈ ಥರದ್ದೇ, ಒಂದು ಗುಂಪಿಗೆ ಮಾತ್ರ ಎಲ್ಲ ನೀವು ಹೇಳ್ತಾ ಹೋಗ್ತಾರೆ, ಇನ್ನೊಂದು ಉಳಿದವರನ್ನ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಆ ಅಭಿಪ್ರಾಯ ಎಲ್ಲ ಇಲ್ಲಿ. ಜ್ಞಾನಿಗಳಿಗೆ ಸಹಜವಾಗಿ ಅದು ಬಂಧು ಅನ್ನೋದು ಹೇಗೆ ಬಂತು ಅನ್ನೋದನ್ನು ನಾವು ಭಗವದ್ಗೀತೆಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಉಪನಿಷತ್ ನೋಡಿದ್ರೆ ಗೊತ್ತಾಗುತ್ತೆ. ಅದು ಗೊತ್ತಿಲ್ಲದ ಜನ ಮಾತ್ರ ಈ ಥರ ಆಕ್ಷೇಪ ಮಾಡೋದು. ಗೊತ್ತಿದ್ದ ಜನ ಮಾತ್ರ ಓಹೋ ಭಗವತ್ಪಾದರಿಗೆ ಎಂಥ ಒಂದು ಸ್ತುತಿಯನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇಲ್ಲಿ ಶಿವಪಂಚಾಕ್ಷರ ನಕ್ಷತ್ರ ಮಾಲದಲ್ಲಿ ಹೇಳುವ ಫಲ ಇದೆಯಲ್ಲ
ಕೊನೆಗೆ ಭಗವತ್ಪಾದರೇನೆಂದರು, ಯಾರು ಈ ಶಿವಪಂಚಾಕ್ಷರ ನಕ್ಷತ್ರಮಾಲ ಸ್ತೋತ್ರವನ್ನು ದಧದ್ ಉಪಕಂಠಂ ಅಂತ ಹೇಳ್ತಾರೆ, ಕಂಠದಲ್ಲಿ ಧರಿಸ್ತಾರೋ ಅಂದರೆ ಅನುಷ್ಠಾನದಲ್ಲಿ ಇಟ್ಕೊಳ್ತಾರೋ ಪಾರಾಯಣ ಮಾಡ್ತಾರೋ ಅವರು ಸೋಮರೇ ಆಗ್ತಾರೆ. ನರೋ ಭವೇ ಸೋಮ, ಇದು ಭಗವತ್ಪಾದರು ಕೊನೆಗೆ ಹೇಳಿದರು. ಸೋಮರೇ ಆಗ್ತಾರೆ ಅಂದರೆ ಪರಮಾತ್ಮನೇ ಆಗ್ತಾರೆ, ಆನಂದ ಸ್ವರೂಪವನ್ನೇ ಹೊಂದ್ತಾರೆ ಅಂತ. ಮತ್ತು ದುಃಖ ಇಲ್ಲ, ಮತ್ತು ಪುನಃ ಜನ್ಮ ಇಲ್ಲ. ಒಂದು ವೇಳೆ ಇದು ಆಗದೆ ಹೋದರೆ ಮತ್ತೆ ಹುಟ್ಟು ಸಾವು ಮತ್ತೆ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಆಯಿತು, ಪರಮಾತ್ಮನ ಪರಿಪೂರ್ಣವಾದ ಅನುಗ್ರಹ ಕೃಪೆ ಆಯಿತು, ಜ್ಞಾನ ಬಂತು ಅಂತಂದರೆ ಆಮೇಲೆ ಹುಟ್ಟಿಲ್ಲ ಅಂದರೆ ಸಾವು ಇಲ್ಲ. ಅಂಥ ಒಂದು ಸ್ಥಿತಿಗೆ ತಗೊಂಡು ಹೋಗ್ತಕ್ಕಂಥದ್ದನ್ನು ಉಪನಿಷತ್ತುಗಳು ಭಗವತ್ಪಾದ ಶಂಕರು ತಮ್ಮ ಸ್ತುತಿಯಲ್ಲೂ ಕೂಡ ನಾನು ಒತ್ತಿ ಹೇಳ್ತೇನೆ. ಇದು ಭಗವತ್ಪಾದರ ವೈಶಿಷ್ಟ್ಯ. ಸಮಸ್ತ ಸಮಾಜ ಆನಂದದಲ್ಲಿ ನೆಲೆಯಲ್ಲಿ ಎಂಬುದಕ್ಕೆ ಭಗವತ್ಪಾದ ಮಾಡಿದಂಥ ಅತ್ಯಮೋಘವಾದಂಥ ಒಂದು ಉಪಾಯ, ಸಾಧನ. ಇದನ್ನು ನಾವು ವಿಶೇಷವಾಗಿ ಮನಸ್ಸಿಟ್ಟುಕೊಳ್ಬೇಕು. ಹಾಗೆ ನಮಃ ಶಿವಾಯ ಈ ಮಂತ್ರದ ಸ್ತುತಿಯಲ್ಲಿ ಇನ್ನೂ ಇರತಕ್ಕಂಥ ಅನೇಕ ಅಂಶಗಳನ್ನು ನಾವು ಮುಂದಕ್ಕೆ ತಿಳ್ಕೊಳ್ಬೇಕು. ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರ ಬಹುಶಃ ಇದರ ಮುಂದೆ ಇದು ನಮಗೆಲ್ಲ ಗೊತ್ತಿರಬಹುದು ಅಂತ ನಾನು ಅಂದ್ಕೊಂಡೆ. ಸಾಮಾನ್ಯ ಈ ಶ್ಲೋಕ ಭಜಗೋವಿಂದಂ, ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರ, ದೇವಿಯ ಪ್ರಾರಕ್ಷಣಾ ಸ್ತೋತ್ರ, ಹೀಗೆ ಕೆಲವು ಸ್ತೋತ್ರಗಳು ಅಭಿಯಾನ ಮಾಡಲೇಬೇಕಾಗಿಲ್ಲ. ಅದು ಈಗ ಸಮಾಜದಲ್ಲಿ ಇದೆ. ಅಷ್ಟರ ಮಟ್ಟಿಗೆ ಸಮಾಜ ಏನು ಜೀವಂತವಾಗಿದೆ ಅಂತ ಹೇಳ್ಬೋದು, ಏನು ತೊಂದರೆ ಇಲ್ಲ. ಹಾಗಾಗಿ ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರದ ಬಗ್ಗೆ ಬಹಳ ಹೇಳಬೇಕಾದ್ದೇನಿಲ್ಲ. ಅಷ್ಟಾದರೂ ಕೂಡ ಭಗವತ್ಪಾದರ ಈ ಸ್ತುತಿಯ ವೈಶಿಷ್ಟ್ಯವನ್ನು ಉಲ್ಲೇಖ ಮಾಡದೇ ಇರೋದು ತಪ್ಪಾಗುತ್ತೆ. ಆ ಕಾರಣಕ್ಕಾಗಿ ಒಂದು 2-3 ಅಂಶವನ್ನು ಹೇಳ್ತೇನೆ. ಮುಖ್ಯವಾಗಿ ಈ ಸ್ತೋತ್ರವನ್ನು ನಾವು ಒಂದು ಹಿನ್ನೆಲೆಯಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದರೆ ಹೆಚ್ಚು ಸೂಕ್ತ ಅಂತ ನನಗೆ ಅನಿಸುತ್ತೆ. ಪ್ರಹ್ಲಾದ ಪರಮಾತ್ಮನ ಸ್ತುತಿಯನ್ನು ಮಾಡಬೇಕಾದ್ರೆ ನಾವು ಉಗ್ರ ರೂಪವನ್ನು ಶಮನ ಮಾಡಬೇಕು ಅನ್ನೋದಕ್ಕಾಗಿ ಸ್ತುತಿಯನ್ನು ಮಾಡುವಾಗ ಪರಮಾತ್ಮನನ್ನು ಪ್ರಹ್ಲಾದ ಕೇಳಿಕೊಂಡ, ಪರಮಾತ್ಮ ನನಗೆ ಒಂದೇ ಒಂದು ನನ್ನ ಪ್ರಾರ್ಥನೆ ಇದೆ, ನನಗೆ ನಿನ್ನ ಸ್ವರೂಪವನ್ನು ನೋಡಿದ ನನಗೆ ಭಯ ಆಗುವುದಿಲ್ಲ. 3 ಲೋಕ ಭಯಪಟ್ಟಿದ್ದ ಸತ್ಯ, ನನಗೆ ಭಯ ಆಗುವುದಿಲ್ಲ. ಆದರೆ ನನಗೆ ಭಯ ಒಂದರಿಂದಲೇ, ಅದು ಸಂಸಾರದಿಂದ. ಇದು ಪ್ರಹ್ಲಾದನ ಸ್ತುತಿ. ಅದಕ್ಕೆ ನಾನು ನಿನ್ನನ್ನು ಪ್ರಾರ್ಥನೆ ಮಾಡ್ತೇನೆ ಅಂತ ಶ್ರೀ ಶಂಕರ ಭಗವತ್ಪಾದರು ಆ ಸಂಸಾರ ಅಂದರೆ ಏನು, ಯಾವುದಕ್ಕೆ ನಾವು ಸಂಸಾರ ಅಂತ ಹೇಳ್ತೇವೆ, ಇದೆಲ್ಲವನ್ನು ಸೇರಿಸಿಕೊಂಡು ಈ ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅಷ್ಟೇ ಅಲ್ಲ, ಪ್ರಹ್ಲಾದನೆ ಕೇಳಿದಂತೆ ಸ್ವತಃ ಭಗವತ್ಪಾದರು ಕೂಡ ಲಕ್ಷ್ಮೀ ನರಸಿಂಹ ಮಮ ದೇಹಿ ಕರಾವಲಂಬಂ ಅಂತ ಪದೇ ಕೇಳ್ತಾರೆ. ಪ್ರತಿಯೊಂದು ಸ್ತೋತ್ರದ ಮೇಲೆ ಕೇಳ್ತಾರೆ. ಹೇಗೆ ಇಲ್ಲಿ ನಮಃ ಶಿವಾಯವನ್ನು ಪ್ರತಿಯೊಂದು ಪಂಕ್ತಿಯನ್ನು ಸೇರಿಸಿದ್ರು, ಹಾಗೆ ಇಲ್ಲಿ ಪ್ರತಿಯೊಂದು ಸ್ತೋತ್ರದಲ್ಲಿಯೂ ಕೂಡ ಕರಾವಲಂಬನವನ್ನು ಮತ್ತೆ ಮತ್ತೆ ಹೇಳ್ತಾರೆ. ಆದರೆ ಆ ಕರಾವಲಂಬನ ಬೇಡಬೇಕಾದ ಮೊದಲು ಆ ಘೋರ ರೂಪ ಸಂಸಾರದ್ದೇನಿದೆ ಅದನ್ನು ಕಣ್ಣ ಮುಂದೆ ತರೋದಕ್ಕೆ ಒಂದೊಂದೇ ಉದಾಹರಣೆಯನ್ನು ಕೊಡುತ್ತಾರೆ. ಇದೇನು ಭಗವತ್ಪಾದ ಹೊಸದಾಗಿ ಕೊಡ್ತಾರೆ ಅಂತ ನಾವ್ಯಾರು ಭಾವಿಸಬೇಕಾಗಿಲ್ಲ. ಉಪನಿಷತ್ತುಗಳಲ್ಲಿ ಹೇಳಿದ ಅಂಶವನ್ನೇ ಭಗವತ್ಪಾದರು ಹೇಳ್ತಾರೆ. ಆದರೆ ಭಗವತ್ಪಾದನ ಸ್ತುತಿ ರೂಪದಲ್ಲಿ ಹೇಳ್ತಾ ಇರೋದೇ ಬಹಳ ಮುಖ್ಯವಾದ. ಉಪನಿಷತ್ತಲ್ಲಿ ಉಪದೇಶ ಮಾಡುವಂಥ ರೀತಿಯಲ್ಲಿ ಅದು ಹೋಗುತ್ತೆ. ಆದರೆ ಭಗವತ್ಪಾದರು ತನ್ನ ಸ್ತುತಿ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸಂಸಾರ ಅಂದರೆ ಏನು ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಲಕ್ಷ್ಮೀ ನರಸಿಂಹ ಕರಾವಲಂಬನ ಓದಿದ ನಾವು ಇನ್ನು ಮುಂದೆ ಸಂಸಾರ ಅಂದರೆ ಯಾರೇ ಕೇಳಿದ್ರು ಅಷ್ಟೇ, ನಾವೇ ಪ್ರಶ್ನೆ ಮಾಡಿಕೊಂಡ್ರು ಕೂಡ ನಮ್ಗೆ ಗೊತ್ತಿಲ್ಲ ಅಂತ ಆಗಬಾರ್ದು, ಅಥವಾ ಎಷ್ಟು ತಿಳ್ಕೊಂಡಿದ್ದೇವೆ ಅಷ್ಟೇ ಸಂಸಾರ ಅಂತ ನಾವು ಭಾವಿಸಬಾರ್ದು. ಯಾಕೆ ಅಂತಂದರೆ ಇಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ಭಗವತ್ಪಾದರು ಹೇಳಿದ್ದಾರೆ. ಇಲ್ಲಿ ಎಲ್ಲೂ ಕೂಡ ಮಕ್ಕಳು, ಮರಿಮಕ್ಕಳು, ಮನೆಯವರು, ಅವರು ಇವರು ಇಷ್ಟೇ ಸಂಸಾರ ಅಂತ ಭಗವತ್ಪಾದರು ಸ್ವಪ್ನದಲ್ಲಿ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಭಗವತ್ಪಾದರು ಇಲ್ಲೂ ಕೂಡ ಹೇಳಿಲ್ಲ. ಹಾಗಾಗಿ ಉಪನಿಷತ್ತಿಗೆ ಅಥವಾ ಭಗವತ್ಪಾದರಿಗೆ ಅಭಿಪ್ರಾಯ ಕೇವಲ ಅಷ್ಟೇ ಸಂಸಾರ ಬರಲ್ಲ. ಅದು ಒಂದು ಸಂಸಾರ ಹೌದು, ಆದರೆ ಯಾವ ಕಾರಣಕ್ಕೆ ಅಂತಂದರೆ ನಿಜವಾದ ಸಂಸಾರದ ಕೆಲವೊಂದು ಗುಣಗಳು ಅಲ್ಲಿ ಇರುವುದರಿಂದ ಅಷ್ಟೇ.
ಹಾಗಾದ್ರೆ ಮತ್ತೆ ನಿಜವಾದ ಸಂಸಾರ ಯಾವುದು ಅಂತಂದರೆ ಭಗವತ್ಪಾದ ಇಲ್ಲೇ ಹೇಳ್ತಾರೆ ಸ್ತೋತ್ರದಲ್ಲಿ, ನೀವು ಮುಂದಕ್ಕೆ ಅದನ್ನು ನೋಡ್ಬೋದು. ನಿಜವಾದ ಸಂಸಾರ ಅಂದರೆ ನಾನು, ನನ್ನದು ಮತ್ತು ಅನುಭವಿಸುವ ನಾನು ಅನ್ನೋ ಭಾವ. ಇದು ಎಲ್ಲಿವರೆಗೆ ಇದೆಯೋ ಅಲ್ಲಿವರೆಗೂ ಅವರಿಗೆ ಸಂಸಾರ ಅನ್ನೋದು ಇದೆ ಅಂತ ಅರ್ಥ. ಅದಿಲ್ಲದೆ ಇದ್ದಾಗ ಸಂಸಾರ ಇಲ್ಲ. ವಾಸ್ತವಿಕವಾಗಿ ನಮಗೆಲ್ಲ ನಿತ್ಯವೂ ಸಂಸಾರ ಒಂದು ಸಾರಿ ನಷ್ಟವಾಗುತ್ತೆ. ಅನೇಕರಿಗೆ ಗೊತ್ತಿಲ್ಲ ಇದು. ಗೊತ್ತಿದ್ರೆ ಇನ್ನೇನು ಮಾಡ್ತಾರಪ್ಪ, ಗೊತ್ತಿಲ್ಲ ನಮಗೂ ಕೂಡ. ಯಾಕೆ ಅಂತ ಹೇಳ್ಬಿಡ್ತೇನೆ, ಅವಾಗ ನಿಮಗೆ ಅರ್ಥವಾಗುತ್ತೆ. ನಮ್ಮ ನಿದ್ದೆ ಇದೆಯಲ್ಲ, ಈ ನಿದ್ದೆಯಲ್ಲಿ ಸಂಸಾರ ಇಲ್ಲ. ನಿದ್ದೆ ಮಾಡುವವರಿಗೆ ಯಾರಿಗೆ ಸಂಸಾರ ಇರುತ್ತೆ? ನಿದ್ದೆ ಸಂದರ್ಭದಲ್ಲಿ ಯಾರಿಗಾದ್ರೂ ಇದ್ರೆ ನಿದ್ದೆ ಬರುವುದಿಲ್ಲ, ನಿದ್ದೆ ಆಗಿರೋದಿಲ್ಲ. ಅದು ನಿದ್ದೆಯಲ್ಲಿ ನಾನು, ನನ್ನದು, ನಾನು ಮಲಗಿದವ, ಇದು ಯಾವುದೂ ಇಲ್ಲದೇ ಇದ್ದಾಗ ತಾನೇ ಗಾಢವಾದ ನಿದ್ದೆ ಬಂತು, ಸುಖವಾಗಿ ನಾನು ನಿದ್ದೆ ಮಾಡೋದು ಅಂತ ಹೇಳೋದು. ಅಂದರೆ ಅದರ ಅರ್ಥ ಏನು? ಯಾವಾಗ ಸಂಸಾರದ ಆ ಎಲ್ಲ ಬಂಧನ ಅಂದರೆ ಮತ್ತೆ ನಾನು ಅನ್ನೋ ಬಂಧನ ಯಾವಾಗ ಹೋಗುತ್ತೋ ಆವಾಗ ಸುಖ, ಆನಂದ ಸ್ಪಷ್ಟ ಇದೆ. ಅದಕ್ಕಾಗಿ ನಾನು ಹೇಳಿದೆ, ಪ್ರತಿ ದಿವಸ ನಮಗೆ ಸಂಸಾರ ನಾಶ ಆಗ್ತಾ ಇರುತ್ತೆ, ಮತ್ತು ಬೆಳಗ್ಗೆ ಸಂಸಾರ ಶುರುವಾಗುತ್ತೆ. ಸಂಸಾರ ಶುರುವಾಗುತ್ತೆ, ನಮ್ಮವರೆಲ್ಲ ಹೇಳ್ತಾರೆ, ಅವರೆಲ್ಲ ಟೀಕೆ ಮಾಡ್ತಾರೆ ಅಂತಲ್ಲ. ನಾನು ನನ್ನದು ಶುರುವಾಯಿತೋ ಇಲ್ಲೋ ದುಃಖ ಕಟ್ಟಿಟ್ಟು ಅದರ ಒಂದು ಚಿತ್ರಣ ಭಗವತ್ಪಾದರು ಇದರಲ್ಲಿ ಮಾಡ್ತಾ ಆ ಲಕ್ಷ್ಮೀನರಸಿಂಹನ ಒಂದು ಕೃಪೆಯನ್ನು ಕೇಳಿದ ರೀತಿ ಇದೆಯಲ್ಲ, ಅದಕ್ಕಾಗಿ ಇಡೀ ದೇಶದಲ್ಲಿ ಬೇರೆ ಸ್ತೋತ್ರಗಳು ಜನಗಳಿಗೆ ಗೊತ್ತಿರದೇ ಇದ್ದರೂ ಕೂಡ ಈ ಕರಾವಲಂಬನ ಸ್ತೋತ್ರ ಅಥವಾ ಕರುಣಾರಸ ಸ್ತೋತ್ರ ಬಹುತೇಕರಿಗೆ ಗೊತ್ತು. ಕಂಠಪಾಠ ಇಲ್ಲದೆ ಹೋಗ್ಬೋದು, ಆದರೆ ಭಗವತ್ಪಾದರು ಇಂಥ ಒಂದು ಸ್ತುತಿ ಮಾಡಿದ್ದಾರೆ ಅಂತ ಗೊತ್ತಿರುತ್ತೆ. ಅಷ್ಟರ ಮಟ್ಟಿಗೆ ಇದು ಲೋಕಪ್ರಸಿದ್ಧವಾದಂಥ ಒಂದು ಸ್ತುತಿ. ಉಳಿದಂಥ ವಿಚಾರಗಳನ್ನು ಇಲ್ಲೂ ಕೂಡ ನಾವು ಮುಂದೆ ತಿಳ್ಕೊಳ್ಬೇಕು. ಆದರೆ ಭಗವತ್ಪಾದರು ಕೊನೆಗೆ ಹೇಳಿದ ಒಂದು ಮಾತನ್ನು ನಾನು ನೆನಪು ಮಾಡ್ತೇನೆ. ಯಾಕೆಂದರೆ ನೀವೆಲ್ಲ ಶ್ರದ್ಧಾಭಕ್ತಿಗಳಿಂದ ಪಾರಾಯಣವನ್ನು ಮಾಡ್ತಾ ಬರ್ತಾ ಇದ್ದೀರಿ. ಅದು ವಾಸ್ತವಿಕವಾಗಿ ಸಫಲವಾಗಬೇಕು ಅಂದರೆ ನಾವು ಸಣ್ಣ ಅಂಶವನ್ನು, ಅದು ಮುಖ್ಯ ಅಂಶವನ್ನು, ಅದು ಸಣ್ಣ ಅಂಶ ಹೌದು, ಅದು ಮುಖ್ಯವೂ ಹೌದು. ಪಾರಾಯಣ ಮಾಡುವ ನಾವು ಹೇಗೆ ಭಗವತ್ಪಾದರು ನಮಗೆ ದಾರಿ ತೋರಿಸಿದ್ದಾರೋ, ಅವರಿಗೇನಂತೂ ಬೇಕಾಗಿರಲಿಲ್ಲ, ಆದರೂ ನಮಗೋಸ್ಕರ ಅವರು ಹಾಗೆ ತೋರಿಸಿದ್ದಾರೆ. ಏನು ಹೇಳ್ತಾರೆ? ಕೊನೆಯ ಸ್ತೋತ್ರ ನೋಡಿ, ಲಕ್ಷ್ಮೀ ನೃಸಿಂಹ ಚರಣಾಬ್ಜ ಮಧುವ್ರತೇನ ಸ್ತೋತ್ರಂ ಧೃತಂ ಶುಭಕರಂ ಭುವಿ ಶಂಕರೇಣ ಅಂತಾರೆ. ನಾನು ಮಾಡಿದೆ ಅಂತ ಹೇಳಿದ್ರೆ ಏನು ತಪ್ಪಾಗಿತ್ತು? ಯಾರು ಕೇಳ್ತಿದ್ರು ಭಗವತ್ಪಾದರನ್ನ? ಯಾಕ್ರೆ ನೀವು ಹಂಗೆ ಹೇಳ್ಕೊಂಡ್ರಿ, ನಾನು ಮಾಡಿದೆ ಅಂತ ಯಾಕೆ ಹೇಳಿದ್ರೆ? ನನ್ನ ಮಾಡಿದ್ದು ನಾನೇ ಅದನ್ನು ಹೇಳಿದೆ ಅಷ್ಟೇ, ಮುಗಿತದೆ ಉತ್ತರ. ಇಲ್ಲ, ಇಲ್ಲಿಂದ ಶ್ರೇಯಸ್ಸಿ ಕಾರಣವಾಗುವುದಿಲ್ಲ. ಅದಕ್ಕಾಗಿ ಭಗವತ್ಪಾದನೆ ಮಾಡಿದರು. ಪ್ರತಿಯೊಬ್ಬ ಸ್ತೋತ್ರ ಪಾರಾಯಣಕರ್ತನೂ ಕೂಡ ಇದೇ ಭಾವನೆಯಿಂದ ಮಾಡಿ ಶ್ರೇಯಸ್ಸನ್ನು ಪಡೆಯಲಿ ಅನ್ನೋದಕ್ಕಾಗಿ ಆ ಸ್ತೋತ್ರ ರಚನೆಯನ್ನು ಹೇಗಾಯಿತು ಅಂತ ತಿಳಿಸುವುದರೊಟ್ಟಿಗೆ ನಮ್ಮನ್ನು ಎಚ್ಚರಿಸಿಬಿಟ್ರು. ಏನು ಹೇಳ್ತಾರೆ ಭಗವತ್ಪಾದರು? ಪರಮಾತ್ಮನ ಚರಣಾರವಿಂದ ಅನ್ನುವ ಒಂದು ಹೂ, ಕಮಲ, ಅದರಲ್ಲಿರುವ ಮಕರಂದವನ್ನು ಹೀರುವ ಒಂದು ದುಂಬಿಯಾಗಿ ನಾನು ಈ ಸ್ತೋತ್ರವನ್ನು ಮಂಗಳಕರವಾದ, ಶುಭಕರ ಅಂತಾರೆ, ಮಂಗಳಕರವಾದಂತಹ, ಮಂಗಳವನ್ನುಂಟು ಮಾಡುವಂತಹ ಸ್ತೋತ್ರವನ್ನು ನಿಮ್ಮ ಕಣ್ಣು ಮುಂದೆ ಇಟ್ಟಿದ್ದೇನೆ ಅಂತ. ಒಂದು ವೇಳೆ ನಾವು ಸ್ತೋತ್ರ ಪಾರಾಯಣ ಮಾಡ್ತಕ್ಕಂಥವ್ರು ಕೂಡ ಈ ರೀತಿ ಒಂದು ದುಂಬಿಯಾಗಿಯೇ ನಾನು ಪಾರಾಯಣ ಮಾಡ್ತೇನೆ ಅಂತ ನಾವೇನಾದ್ರು ಭಾವಿಸ್ತಾ ನಮ್ಮ ಅಹಂಕಾರವನ್ನೆಲ್ಲ ಬಿಟ್ಟು, ಅಹಂಕಾರ ಅಂದರೆ ನಾನು ಗರ್ವ ಅಂತ ಅಷ್ಟೇ ಹೇಳ್ತಿಲ್ಲ, ನಾನು ಮಾಡುವ, ನಾನು ಪಾರಾಯಣ ಮಾಡುವ, ಈ ಭಾವವನ್ನು ಕೂಡ ಬಿಟ್ಟು ಕರ್ತವ್ಯ ಮಾಡಬೇಕು, ಅದು ಪರಮಾತ್ಮನ ಕೃಪೆ ಆಗಬೇಕು ಅಷ್ಟೇ ಅಂತ ಒಂದು ಭಾವನೆಯಿಂದ ನಾವು ಮಾಡೋದಕ್ಕೆ ಹೊರಟ್ರೆ ಭಗವತ್ಪಾದೆಯ ಮಕರಂದ ಯಾವ ಹೂವಿನಲ್ಲಿ ಸಿಗುತ್ತೋ ಆ ಮಕರಂದದ ಒಂದು ವಿಶೇಷ ಪದಪ್ರಯೋಗವನ್ನು ಕೂಡ ಮಾಡಿದ್ದಾರೆ. ಚರಣಾಬ್ಜ ಮಧುವ್ರತೆಯನ್ನು ಪ್ರಯೋಗ ಮಾಡಿದ್ದಾರೆ. ಅದನ್ನೇ ಮನಸ್ಸನ್ನು ಮತ್ತೆ ನಾವು ಭಾವಿಸ್ತಾ ಮಾಡಿದ್ದೇವೆ. ಆಗ ಲಕ್ಷ್ಮೀನರಸಿಂಹನ ಕರಾವಲಂಬನ ನಮಗೆ ಸಿಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅಂಥ ಒಂದು ಸ್ತುತಿ. ಅದಕ್ಕಾಗಿ ನಾನು ಇಲ್ಲಿಯ ಪಾರಾಯಣಕರ್ತರ ಹತ್ರ ವಿಶೇಷವಾಗಿ ಅಪೇಕ್ಷೆ ಪಡೋದಿಷ್ಟೇ, ಇಂಥ ಒಂದು ಸ್ತುತಿಗಳನ್ನು ನಾವಿವಾಗ ನಮ್ಮ ಜಗದ್ಗುರು ಮಹಾಸನ್ನಿಧಾನಗಳವರ ಸನ್ಯಾಸ ಸ್ವೀಕಾರದ 50ನೇ ವರ್ಷದ ಈ ಒಂದು ವಿಶಿಷ್ಟವಾದ ಪವಿತ್ರವಾದಂಥ ಸಂದರ್ಭದಲ್ಲಿ ಅದನ್ನು ನೆಪವಾಗಿಟ್ಟುಕೊಂಡು ನಾವಿದನ್ನು ಸಮಾಜಕ್ಕೆ ತಿಳಿಸಬೇಕಾಗಿದೆ. ಆ ಕರ್ತವ್ಯಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕಾಗಿದೆ.
ಅದು ಗುರುಗಳ ಸೇವೆ ಹೌದು, ಶಂಕರ ಸೇವೆ ಹೌದು, ಜಗನ್ಮಾತೆ ಸೇವೆ ಹೌದು, ಲಕ್ಷ್ಮೀನರಸಿಂಹ ಸೇವೆ ಹೌದು, ಅದೇ ಸಂದೇಹವಿಲ್ಲ. ಉಮೇಶ್ ಅವರನ್ನು ಉಲ್ಲೇಖ ಮಾಡಿದರು. ಆದರೆ ಬಹಳ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾದ್ದು, ಉಮೇಶ್ ಅವರನ್ನು ಮಾತು ಹೇಳಿದರು, ಅವರು ನಿನ್ನೆನೂ ಅದನ್ನೇ ಹೇಳ್ತಾ ಇದ್ದಾರೆ. ಎಲ್ಲಿ ಆಗುತ್ತೆ, ಯಾವಾಗ ಆಗುತ್ತೆ, ಇದನ್ನೇ ನಾವು ಯೋಚನೆ ಮಾಡಬೇಕಾದಿಲ್ಲ. ನಾವು ನಮ್ಮ ಕರ್ತವ್ಯಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪಾರಾಯಣಗಳನ್ನು ಜೋಡಿಸೋಣ. ಅದು ನಿಜವೇ ಇದೆ. ಯಾಕೆಂದರೆ ಜಗದ್ಗುರುಗಳು ಅವರು ಕೊಟ್ಟ ದಿನಾಂಕ, ಅವರು ಹೇಳಿದ ಸ್ಥಳ, ಇದು ಈಗ ಮಹಾಸಮರ್ಪಣೆಯ ಒಂದು ಸ್ವರೂಪ ಇರೋದು ಸದ್ಯಕ್ಕೆ. ಹಾಗಾಗಿ ನಾವು ಅದರ ಬಗ್ಗೆ ಏನು ಹೇಳೋದಕ್ಕೆ ಆಗೋದಿಲ್ಲ. ಅಷ್ಟಾದರೂ ಕೂಡ ನಮಗೆಲ್ಲರೂ ಕೂಡ ಒಂದು ಗುರಿ ಕೊಟ್ಟರೆ ಆಗ ನಾವು ಮೈ ಕೊಡಲಿ ನಮ್ಮ ಕರ್ತವ್ಯ ಮಾಡ್ತೇವೆ. ಬರೀ ಈ ಒಂದು ಅಭಿಯಾನ ಅಂತಲ್ಲ, ಯಾವುದೇ ಒಂದು ಸಾಮಾಜಿಕವಾದಂಥ ಅಥವಾ ಒಂದು ದೊಡ್ಡ ಕರ್ತವ್ಯ ಆದಾಗ ಅದೆಲ್ಲ ಮನುಷ್ಯನ ಸ್ವಭಾವ ಅದು. ಆ ದೃಷ್ಟಿಯಿಂದ ನಾನು ನಿನ್ನೆ ಅತ್ಯಂತ ವಿನೀತರಾಗಿ ಉಮೇಶ್ ಅವರು ಹೇಳೋದನ್ನು ನೋಡಿ ಕೊನೆಗೆ ಇವತ್ತು ಸನ್ನಿಧಾನ ಅವರ ದರ್ಶನ ಮಾಡಿದ್ದೆ. ನಾನು ಆವಾಗ ನಿವೇದನೆ ಮಾಡಿದೆ. ಅಭ್ಯಾಸ ಮಾಡ್ತಾ ಇದ್ದಾರೆ, ಆದರೆ ಯಾವಾಗ ನಾವು ಮಹಾಸಮರ್ಪಣೆ ಮಾಡ್ಬೋದು ಅಂತ ಅರ್ಪಣೆ ಕೊಟ್ಟರೆ ನಾವು ಅದನ್ನೆಲ್ಲ ಹೇಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದೆ. ಸಿದ್ಧತೆ ಎಲ್ಲ ಆಯಿತಾ ಅಂತ ಕೇಳಿದ್ರು. ಸಿದ್ಧತೆಗೆ ಏನೂ ಆಗಲಿಲ್ಲ, ಅದು ಆಗೋದೂ ಇಲ್ಲ. ಅದು ಆಗೋದು ಒಂದು ದಿನಾಂಕ ಕೊಟ್ಟರೆ ಆಗೋದು. ಇಲ್ಲ ನಮ್ಮ ಜನ ಏನು ಯೋಚನೆ ಮಾಡ್ತಾರೆ ಅಂದರೆ, ಇನ್ನು ದಿನಾಂಕವೇ ಕೊಡಲಿಲ್ಲ, ನೀವು ಯಾಕೆ ಸುಮ್ಮನೆ ನಮಗೆ ಒಳಗೆ ಕೊಡ್ತೀರಿ, ಮಾಡೋಣ ಅದಕ್ಕೇನಂತೆ, ಎಲ್ಲ ಒಟ್ಟು ಸೇರಿ ಮಾಡೋಣ ಅಂತ ಈ ಭಾವನೆ ಇರ್ತಾರೆ ನಮ್ಮವರೆಲ್ಲ. ಅದಕ್ಕಾಗಿ ತಾವೇನಾದ್ರು ದಿನ ಅರ್ಪಣೆ ಮಾಡಿದರೆ ಆಗ ಜನಗಳಿಗೆ ತಿಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಆ ಗುರಿಯನ್ನು ಇಟ್ಕೊಂಡು ನಮ್ಮವರೆಲ್ಲ ಖಂಡಿತ ಗುರಿ ತಲುಪ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಅಂತಂದರೆ. ಹಾಗೆ ನಿವೇದನೆ ಮಾಡಿದ ಕೂಡಲೇ ಒಂದ್ಸರಿ ಪಂಚಾಂಗ ಎಲ್ಲ ತೆಗೆದರು, ಒಂದಷ್ಟು ನೋಡಿದರು. ಆಮೇಲೆ ಹೇಳಿದರು, ಈಗ ಇಷ್ಟನ್ನು ನೀವು ಹೇಳ್ಬೋದು, ಏನು ತೊಂದರೆ ಇಲ್ಲ. ನವರಾತ್ರಿ ಆದ ಮೇಲೆ ಕಾರ್ತಿಕ ಅದರ ಒಳಗಡೆ ಖಂಡಿತ ಇರುತ್ತೆ ಅಂತ ಹೇಳ್ಬೋದು. ಯಾವಾಗ ಅಂತ ಆಮೇಲೆ ಹೇಳ್ತೇನೆ, ನಾನು ಮುಂದೆ ತಿಳಿಸ್ತೇನೆ. ಈ ಸಮಯದಲ್ಲಿ ಇರುತ್ತೆ ಅಂತ ಅರ್ಪಣೆ ಮಾಡಿದ್ರು. ಇದು ಒಂದು. ಎರಡನೇ ದಿನದ ಮಹತ್ವಪೂರ್ಣದ ಅಂಶವನ್ನು ಹೇಳಬೇಕು. ನಿನ್ನೆ ಅಡ್ಡಗದ್ದೆಯಲ್ಲಿ ಮಾತನಾಡ್ತಾ ನಾನು ಹೇಳಿದೆ, ನಾನು ಇದನ್ನು ಈ ಬಾರಿ ಅಂತಲ್ಲ, ಎಲ್ಲ ಸಂದರ್ಭದಲ್ಲೂ ನಾನು ಅದನ್ನು ಉಲ್ಲೇಖ ಮಾಡ್ತೇನೆ. ನಮ್ಮ ಜನಗಳಿಗೆ ಅದು ಮನಸ್ಸಿಗೆ ಬರೋದಿಲ್ವಲ್ಲ, ಆ ಕಾರಣಕ್ಕಾಗಿ ಹುಬ್ಬಳ್ಳಿಯಲ್ಲಿ ಸೌಂದರ್ಯ ಸಮರ್ಪಣಾ ಕಾರ್ಯಕ್ರಮ ಆವಾಗ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾಗಿತ್ತು. ಅದನ್ನು ಕರ್ತವ್ಯ ಮಾಡ್ತಾ ಇದ್ದರು. ಸುಮಾರೊಂದು 40-50 ಸಾವಿರ ಜನಕ್ಕೆ ಹೇಳಿಕೊಟ್ಟಿದ್ದರು. ಈಗ ಸಮರ್ಪಣೆಯನ್ನು ಯಶಸ್ಸು ಮಾಡಬೇಕು. ಈ ಅಭ್ಯಾಸ ಮಾಡಿದವರೆಲ್ಲ ಅಲ್ಲಿಗೆ ಬಂದು ಸಮರ್ಪಣೆ ಮಾಡ್ತಾರೆ ಅಂತಿಲ್ಲ, ಒಂದಲ್ಲ ಒಂದು ನೆಪ. ಅದಕ್ಕೆ ಏನು ಮಾಡೋದು ಅಂತೆಲ್ಲ ಬಹಳ ನಮ್ಮವರೆಲ್ಲ ಯೋಚನೆ ಮಾಡ್ತಾ ಇದ್ರು, ಹೊತ್ತಿದ್ರು. ನಾನೊಂದು ಕಡೆ ಕೇಂದ್ರಕ್ಕೆ ಹೋಗಿದ್ದೆ, ಆಶೀರ್ವಚನೆ ಮಾಡಿದೆ. ಕೊನೆಗೆ ನಾನು ಇದ್ದಕ್ಕಿದ್ದಾಗ ಹೇಳಿದೆ, ನಾನು ಸದ್ಯವೇ ಒಂದು ಶತಚಂಡಿ, ಸಾಕಾದ್ರೆ ಸಹಸ್ರ ಚಂಡಿ ಮಾಡಬೇಕು ಅಂತ ಇದ್ದೇನೆ ನಮ್ಮ ಧಾರವಾಡದಲ್ಲಿ, ನೀವೆಲ್ಲ ಬರ್ತೀರಾ ಅಂತ ಕೇಳಿದೆ. ಹೌರಿ ಗುರುಗಳೇ ಅಂತಂದ್ರು, ಧಾರವಾಡ ಕನ್ನಡದ. ಹೌರಿ ಗುರುಗಳೇ, ಅದಲ್ಲ ನೀವೇನೋ ಬರ್ತೀರಿ, ನಿಮ್ಮ ಮನೆಯವರು ಮಕ್ಕಳೆಲ್ಲ ಬರ್ತಾರ ಅಂತ ಹೇಳಿ. ಅವು ಖಂಡಿತ ಬರ್ತಾರ್ರಿ ಅಂತ. ಸರಿ, ಅದರೊಟ್ಟಿಗೆ ಒಂದು ನವಗ್ರಹವೂ ಇದೆ ಅಂತಾದರೆ ಅಂತ ಕೇಳಿ. ಖಂಡಿತ ಬರ್ತೀವಿ, ಖಂಡಿತ ಬರ್ತೀವಿ. ಅದರ ಮರುದಿವಸವೇ ನಮ್ಮ ಸಮರ್ಪಣಾ ಕಾರ್ಯಕ್ರಮ ಇದೆ ಅಂತಂದರೆ ಯಾರು ಇಲ್ಲ. ಇವರು ಅವರ ಮುಖ ನೋಡ್ತಾರೆ, ಅವರು ಇವರ ಮುಖ ನೋಡ್ತಾರೆ, ಉತ್ತರ ಇಲ್ಲ. ಯಾಕೆ, ಏನು ಉತ್ತರ ಕೊಡ್ತಿರಲ್ಲ ನೀವು ಅಂತ ಕೇಳಿದೆ. ಅದೇ ಎಲ್ಲರೂ ಅಲ್ಲಿಗೆ ಬರೋದಕ್ಕೆ ಹೋಗ್ತಾರೋ ಇಲ್ಲೋ, ಅಷ್ಟು ದೂರ ಬರಬೇಕು ಅಂತ ಹೋಗಿ ಶುರು ಮಾಡಿದ್ರು. ಹೇಳಿದೆ, ನಾನು ಚಂಡಿಯಲ್ಲಿ ಮಾಡ್ತೇನೆ ಅಂತ ನಿಮಗೆ ಹೇಳಿಲ್ಲ, ಅದು ನೀವು ಚಂಡಿ ಹೋಗಿ ಬರ್ತೇನೆ ಅಂತ ಹೇಳ್ತಿದ್ದೀರಾ. ನವಗ್ರಹ ಹೇಗೆ ಮಾಡ್ತೇನೆ ಅಂತ ಹೇಳಿಲ್ಲ, ಬರ್ತೇನೆ ಅಂತ ಹೇಳ್ತೀರಾ. ಅಷ್ಟೆಲ್ಲ ಕುಟುಂಬದವರೆಲ್ಲ ಬರ್ತೇನೆ ಅಂತ ಹೇಳ್ತೀರಾ. ನಾನು ಹೇಳಿದೆ, ನೀವು ಹೇಳೋ ಸಂತೋಷ, ಚಂಡಿಗೆ ಹೋಗೋಣ, ಎಲ್ಲ ಹೋಗೋಣ ಮತ್ತು ನವಗ್ರಹಕ್ಕೆ ಹೋಗೋಣ. ಆದರೆ ಭಗವಂತ ಹೇಳಿದ್ದನ್ನು ಮರೆತು ಬಿಟ್ಟು ನಾವು ವ್ಯವಹಾರ ಮಾಡಿದರೆ ಹೇಗೆ ನೋಡಿ. ಇದಕ್ಕೆಲ್ಲ ದ್ರವ್ಯ ಯಜ್ಞ ಅಂತ ಕರೆದಿದ್ದಾರೆ ಭಗವಂತ. ಅಂದರೆ ಆಹುತಿ ಕೊಟ್ಟು ಮಾಡ್ತಕ್ಕಂಥ ಹೋಮ. ಅರ್ಜುನಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ ಭಗವಂತ,
ದ್ರವ್ಯಯಜ್ಞ ತಪೋಯಜ್ಞ ಅಂತ ಒಂದೊಂದೇ ಯಜ್ಞವನ್ನು ಹೇಳಿ ಆಮೇಲೆ ಜ್ಞಾನ ಯಜ್ಞ ಅನ್ನತಕ್ಕಂಥದ್ದು ಎಲ್ಲ ಯಜ್ಞಗಳಿಗಿಂತ ಶ್ರೇಷ್ಠವಾದ್ದು ಅಂತ ಭಗವಂತನ ಮಾತು. ಅದೇ ಇದೀಗ ಸೌಂದರ್ಯದಲ್ಲಿ ಸಮರ್ಪಣೆ ಅನ್ನೋದು ಜ್ಞಾನ ಯಜ್ಞ. ಇದು ನೀವು ಇದಕ್ಕೆ ಯಾರು ಬರ್ತೀರಾ ಅಂತ ಕೇಳಿದ್ರೆ ಮಾತೇ ಆಡೋದಿಲ್ವಲ್ಲ. ಅದೇ ಒಂದು ನವಗ್ರಹ ಹೋಮಕ್ಕೆ ಭಯಪಟ್ಟು ಶನಿ ಕಾಟ ಬೇಡ, ಅದು ಬೇಡ, ನಮ್ಮ ಗ್ರಹಚಾರ ಎಲ್ಲ ಸುದ್ದಾಗಬೇಡ ಅಂತ ಬೀಗ ಹಾಕಿ ರಜಾ ಹಾಕಿ ಹೋಮಕ್ಕೆ ಬಂದು ಭಾಗವಹಿಸ್ತೀರ. ಇದರಲ್ಲಿಯೂ ಆಗೋದು ಅದೇ ಫಲ, ಅಷ್ಟೇ ಅದಕ್ಕಿಂತ ಸಮರ್ಪಕವಾಗಿ ಆಗೋದು ಸ್ತೋತ್ರ ಪಾರಾಯಣದಿಂದ. ಗ್ರಹಚಾರ ಎಲ್ಲ ದೂರ ಹೋಗೋದು ಸಂದೇಹವೇ ಇಲ್ಲ. ಅದರಲ್ಲಿ ಎಂಥ ಗ್ರಹ ಇದ್ರು 7.5 ಇನ್ನೊಂದು ಮತ್ತೊಂದು ಎಂತೆಂಥದೋ ನಮ್ಮ ಸಮಾಜದಲ್ಲಿ ಇದೆಯಲ್ಲ, ಯಾವ 7.5 ಏನು ಮಾಡೋದಿಲ್ಲ, ಮರೆಯೋಂಗಿಲ್ಲ. ಈಗ ಲಕ್ಷ್ಮೀನರಸಿಂಹ ಸೋದರ ಬಗ್ಗೆ ಇನ್ನೊಂದು ಎರಡು ಮಾತು ಹೇಳ್ತೇನೆ ನಾನು ಆಮೇಲೆ ಹೇಳಿದೆ, ನೀವು ಇದನ್ನು ಜನಗಳಿಗೆ ತಿಳಿಸಿ ನಿಮ್ಮ ಮನೆಯಲ್ಲೂ ಹೇಳಿ, ಬೀಗ ಹಾಕಿ ಬನ್ನಿ, ಎಲ್ಲ ಮನೆ ಮಂದಿ ಬರಬೇಕು ಇದಕ್ಕೆ ಅಂತ ಎಲ್ಲ ವಿವರಣೆ ಕೊಟ್ಟೆ. ಹಾಗೆ ನಾನು ನಿನ್ನೆ ಅಡ್ಡಗದ್ದೆಯಲ್ಲಿ ಹೇಳಬೇಕಾದ್ರೆ ಇದೇ ನಾನು ಈ ಉದಾಹರಣೆ ಹೇಳಲಿಲ್ಲ. ನಾನು ಮನೆ ಮಂದಿಯೆಲ್ಲ ನಾವು ಬರಬೇಕು ಮತ್ತು ಯಾರು ನಾವು ಊಟ ತಿಂಡಿ ಬಗ್ಗೆ ಯೋಚನೆ ಮಾಡಬಾರ್ದು. ಅದು ನಾವೆಲ್ಲರೂ ಬಂದರೆ ಮತ್ತೆ ಮನೆಯಲ್ಲಿ ಅಡಿಗೆ ಮಾಡಬೇಕಲ್ಲ, ಏನು ಸಮಾಚಾರ ಹೇಗಿರೋದು ಅಂತ ನಿಮಗೆ ಸಂದೇಹ ಬೇಡ. ನಾನು ಜಗದ್ಗುರುಗಳಿಗೆ ನಿವೇದನೆ ಮಾಡ್ತೇನೆ, ಶೃಂಗೇರಿ ಮಠದ ಕಡೆಯಿಂದ ನಿಮಗೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಆಗಬಹುದು ಅಂತ ಅಂದ್ಕೊಂಡಿದ್ದೇನೆ. ನಾನು ನೀವು ಬರ್ತೇವೆ ನಾವೆಲ್ಲ ಅಂತ ಒಪ್ಪಿದ್ದೆ ಆದರೆ ನಾನು ನಿವೇದನೆ ಮಾಡ್ತೇನೆ ಅಂತ ಹೇಳಿದೆ. ಎಲ್ಲರೂ ನಕ್ಕರು. ಅವರು ಒಪ್ಪಲಿ ಬಿಡಲಿ, ನಾನು ಇವತ್ತು ಜಗದ್ಗುರುಗಳಿಗೆ ಮಹಾಸನ್ನಿಧಾನದಲ್ಲಿ ನಾನು ನಿವೇದನೆ ಮಾಡಿದೆ. ಸನ್ನಿಧಾನ ನನ್ನ ಹತ್ರ ಅಷ್ಟೇ ಮಾತನಾಡಿ ಆಮೇಲೆ ದರ್ಶನಕ್ಕೋಸ್ಕರ ಶುಕ್ರವಾರ ದರ್ಶನಕ್ಕೋಸ್ಕರ ಹೊಳೆ ಆ ಕಡೆ ಹೋದರು. ನನಗೆ ಅಷ್ಟೊತ್ತಿಗೆ ಅದನ್ನು ಹೇಳಲಿಕ್ಕೆ ಬಿಟ್ಟು ಹೋಯಿತು. ಆಮೇಲೆ ನಾನು ಮಹಾಸನ್ನಿಧಾನ ದರ್ಶನ ಮಾಡೋದಕ್ಕೆ ಹೋಗಿದ್ದೆ. ಆವಾಗ ನಿನ್ನೆಲ್ಲ ಹೇಗಾಯಿತು ಅಂತೆಲ್ಲ ಒಂದಷ್ಟು ಕೇಳಿದರು. ನಾನು ಅದನ್ನು ನಿವೇದನೆ ಮಾಡಿದೆ. ಆಮೇಲೆ ಕೊನೆಗೆ ಇದನ್ನು ಹೇಳಿದೆ. ನಾನು ಒಂದು ಮಾತಿನ ಅಡ್ಡಗದ್ದೆಯಲ್ಲಿ ಒಂದು ಹೇಳಿದೆ, ಈ ಥರ ಒಂದು ಆ ರೀತಿಯಲ್ಲಿ ನಿಮ್ಮ ಭಾಗವಹಿಸಲಿಕ್ಕೆ ಬೇಕು ಅಂತ ನಾನು ಅಪೇಕ್ಷೆ ಪಟ್ಟು ಮರುಕ್ಷಣದಲ್ಲಿ ಜಗದ್ಗುರು ಮಹಾಸನ್ನಿಧಾನದವರು ಹೇಳಿದ್ದೇನೆಂದರೆ, ಅದಕ್ಕೆ ಯಾಕೆ ಚಿಂತೆ, ಎಷ್ಟು ಜನ ಬೇಕಾದ್ರೂ ಕರ್ಕೊಂಡು ಬರ್ತದೆ. ಅದೇ ಶಂಕರ ಭಗವತ್ಪಾದರ ಒಂದು ಉಪದೇಶವನ್ನು ಅಭ್ಯಾಸ ಮಾಡಿ ಅವರು ಭಗವಂತನೊಂದು ಅವರಿಗೆ ಪ್ರಸಾದದ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ ಇವೆ. ಯಾಕ್ರೆ ಯಾವ ಚಿಂತೆ ಮಾಡೋದು, ಎಲ್ಲ ಕಡೆ ಹೇಳಿ ನೀವು ಎಷ್ಟು ಜನ ಬೇಕಾದ್ರೂ ಬರಲಿ, ನಾವು ಎಲ್ಲರಿಗೂ ಕೂಡ ಪ್ರಸಾದ ಕಳಿಸ್ಕೊಳ್ಳೋಣ, ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಆದರೆ ಇಡೀ ಸಮಾಜಕ್ಕೆ ಶಂಕರ ಉಪದೇಶ ತಲುಪಿ ಇದೇ ಮುಖ್ಯವಾದ. ನೀವು ಹೇಳಿದ್ದನ್ನು ಏನು ಚಿಂತೆ ಎಲ್ಲ ಮುಂದೆ ಹೇಳಿ ಅಂದ್ಬಿಟ್ಟು ಮಹಾಸನ್ನಿಧಾನ. ಹಾಗಾಗಿ ಸದಾಶಿವ ಬಿಟ್ಟರೆ ಇನ್ನೊಂದು 2 ಸತಿ ಹೆಚ್ಚು ಈ ಲೆಕ್ಕದಲ್ಲಿ ನೀವು ಸುತ್ತಾಡಿ ಇದನ್ನು ಹೇಳಿ ಮಹಾಸನ್ನಿಧಾನ ತರ್ಪಣೆ ಮಾಡಿದ್ದಾರೆ. 3 ತಾಲೂಕು ಏನಿದೆ, ಶೃಂಗೇರಿ, ಕೊಪ್ಪ ಮತ್ತು ಯಲ್ಲಾಪುರ, ಈ 3 ತಾಲೂಕಿಂದ ಅಷ್ಟು ಆಸ್ತಿಕರು ಬರುವ ಹಾಗೆ ಮಾಡಿದ್ದೇ ಆದರೆ ಅದ್ಭುತವಾದ ಇಡೀ ದೇಶಕ್ಕೆ ಮಾದರಿ ಆಗುತ್ತೆ. ಜಗದ್ಗುರುಗಳಂತೂ ಪರಮ ಸಂತೋಷವಾಗಿ ಎಲ್ಲವನ್ನು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಮ್ಮ ಜಯಪ್ರದವರು ನಾನು ವಿಶೇಷವಾಗಿ ಅಪೇಕ್ಷೆ ಪಡುವುದನ್ನೇ ಜಗದ್ಗುರು ಮಹಾಸನ್ನಿಧಾನಗಳವರ 50ನೇ ವರ್ಷದ ಒಂದು ನಿಮಿತ್ತವಾಗಿ ನಾವು ಮಾಡ್ತಾ ಇದ್ದೇವಲ್ಲ, ಯಾರು ಇದನ್ನು ಊಹೆ ಮಾಡೋದಕ್ಕೆ ಸಾಧ್ಯವಿಲ್ಲ. 50ನೇ ವರ್ಷದ ಕಾರ್ಯಕ್ರಮಗಳು ಬೇಕಾದಷ್ಟು ಆಗ್ತವೆ ನಮ್ಮ ಸಮಾಜ, ಅದಕ್ಕೇನು ಕೊರತೆ ಇಲ್ಲ, ಅದು ಮುಂದೆಯೂ ಆಗುತ್ತೆ. ಆದರೆ ನಮ್ಮ ಜಗದ್ಗುರುಗಳ ಒಂದು 50ನೇ ವರ್ಷದ ಸಮಾರಂಭ ಅನ್ನೋದೇನಿದೆ, ಇದಕ್ಕೆ ತುಲನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಕಾರಣ ಮೊದಲನೆಯದು ಜಗದ್ಗುರುಗಳ ಒಂದು ವ್ಯಕ್ತಿತ್ವ, ಅವರ ಒಂದು ಸನ್ಯಾಸ ಜೀವನ. 50 ವರ್ಷದ ಸನ್ಯಾಸ ಜೀವನ ಅನ್ನೋದೇನಿದೆ, ತುಲನೆ ಇವತ್ತು ಮಾಡೋದಕ್ಕೆ ಇಲ್ಲವೇ ಇಲ್ಲ ನಮಗೆ. ನಮ್ಮ ಮತ್ತೆ ತುಲನೆ ಮಾಡಬೇಕಾದ್ರೆ ಹಿಂದಿನ ಪರಂಪರೆಯನ್ನೇ ಹೇಳಬೇಕಷ್ಟೇ. ಜಗದ್ಗುರು ಮಹಾಸನ್ನಿಧಾನ, ಈಗಿನ ಮಹಾಸನ್ನಿಧಾನಗಳಿಗಿಂತ ಹಿಂದಿನ ಮಹಾಸನ್ನಿಧಾನ, ಅದಕ್ಕೆ ಅವರ ಗುರುಗಳು ಅಂತ ಹೀಗೆ ಹೋಗಬೇಕಷ್ಟೇ ಬಿಟ್ಟರೆ ಮತ್ತಿನ್ನು ಉದಾಹರಣೆ ಕೊಡೋದಕ್ಕೆ ಎಲ್ಲೂ ಇಲ್ಲ. ಅಂಥ ಒಂದು ಸನ್ಯಾಸ ಜೀವನ ಜಗದ್ಗುರು ಮಹಾಸನ್ನಿಧಾನದವರದ್ದು. ನಮಗೆಲ್ಲರಿಗೂ ಅದು ಸ್ವಲ್ಪ ಮಟ್ಟಿಗೆ ಅದು ಗೊತ್ತಿರುತ್ತೆ, ಆದರೆ ಎಲ್ಲವೂ ಕೂಡ ನಮಗೆ ಗೊತ್ತಿರೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಮಗೆ ಜಗದ್ಗುರುಗಳ ವಿಶೇಷವಾದ ಸಾಮೀಪ್ಯ ಇರೋದಿಲ್ಲಲ್ಲ. ಆಶೀರ್ವಾದ ಮಾಡೋದ್ರಿಂದ ಆಶೀರ್ವಾದ ಮಾಡ್ತೇವೆ, ನಾವು ಕೇಳ್ತೇವೆ, ಹೇಳ್ತೇವೆ, ಆಗಲಿ ಅಂತ ಪ್ರಾರ್ಥನೆ ಮಾಡಿ ನಮಗೆ ಅನುಗ್ರಹ ಮಾಡ್ತಾರೆ, ನಮ್ಗೆ ಅನುಕೂಲ ಆಗ್ತಾ ಬರುತ್ತೆ. ಇಷ್ಟು ಮಾತ್ರ ನಮ್ಗೆ ಗೊತ್ತಷ್ಟು ಹೊರತು ಅವರ ಆ ಸನ್ಯಾಸ ಜೀವನ ಅನ್ನೋದು ಎಂಥದ್ದು, ಅದನ್ನು ಹೇಗೆ ಪಾಲನೆ ಮಾಡ್ಕೊಂಡು ಬಂದರು, ಅನಾಯಾಸ
ಅಭ್ಯಾಸವಾಗಿ ಮತ್ತು ಎಲ್ಲ ಕರ್ತವ್ಯಗಳನ್ನು ಮಾಡ್ತಾ ಅವರ ಅಧ್ಯಯನದ ಸ್ವರೂಪವನ್ನು ನೋಡಿದೆ. ಅಧ್ಯಯನದ ಸ್ವರೂಪ ನನಗೆ ಪಾಠ ಮಾಡುವ ಪೂರ್ವಾಶ್ರಮದಲ್ಲಿ ವಿದ್ವಾಂಸ ಹೇಳ್ತಾ ಇದ್ದರು, ಶೃಂಗೇರಿಯ ಒಂದು ವ್ಯವಸ್ಥೆ ಹೇಗೆ ಅಂತ ನನಗೆ ಅವರು ಪಾಠದ ಸಂದರ್ಭದಲ್ಲಿ ಬಂತು. ಅದಕ್ಕೆ ಒಂದು ಜೋಡಿಸಿ ಹೇಳಿದರು. ಏನಂತಂದರೆ, ಸಂಜೆ ಒಂದು ಸಮಯ ಅಂತೆ, ಆ ಸಮಯಕ್ಕೆ ಇಷ್ಟು ಪತ್ರಗಳಂತೆ, ಇಡೀ ದೇಶದಿಂದ ಪತ್ರಗಳು, ಈಗ ವಿದೇಶದಿಂದ ಕೂಡ ಆ ಪತ್ರಗಳನ್ನು ಪ್ರೈವೇಟ್ ಸೆಕ್ರೆಟರಿ ಇವುಗಳ ಮುಂದಕ್ಕೆ ತಂದು ಅಷ್ಟನ್ನು ನಿವೇದನೆ ಮಾಡಿ ಅದಕ್ಕೆ ಉತ್ತರವನ್ನು ಪಡ್ಕೊಂಡು ಹೋಗಬೇಕು. ಆ ಒಂದೊಂದು ಪತ್ರಕ್ಕೂ ಜಗದ್ಗುರು ಉತ್ತರ ಹೇಳಬೇಕು. ಆ ಉತ್ತರವನ್ನು ಇವರು ಬರೆದು ಕಳಿಸ್ಬೇಕು ಅಂತಂದರೆ ಹೇಗಿರ್ಬೋದು ಅಂತ ಯೋಚನೆ ಮಾಡಿ ನೀವು. ಕೇವಲ ಅನುಷ್ಠಾನ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ಇಂಥ ಒಂದು ಜವಾಬ್ದಾರಿ ನಿರ್ವಹಿಸೋದು, ಅದರ ಜೊತೆಗೆ ಅಧ್ಯಯನವನ್ನು ಅವರು ಹೇಗೆ ಮಾಡ್ತಾ ಬಂದರು. ನೀವು ತೀರ್ಥ ಕೊಡೋ ಸಮಯದಲ್ಲಿ ಅನೇಕರು ಹೋಗಿರ್ಬೋದು, ನೋಡಿರ್ಬೋದು. ಅವರು ಪಾದಪೂಜೆ ಮಾಡುವಾಗ, ವಿಶೇಷವಾಗಿ ತೀರ್ಥ ಕೊಡುವಾಗ, ತೀರ್ಥ ಕೊಟ್ಟು ಆಯ್ತು ಇನ್ನು ಪಾದಪೂಜೆಯನ್ನು ಮುಗಿದಿಲ್ಲ ಅಂತಂದರೆ ಅವ್ರು ಸುಮ್ಮನೆ ಬಿಟ್ಕೊಳ್ಳೋದಿಲ್ಲ. ಅವ್ರನ್ನ ಇವ್ರನ್ನ ಕರೆದು ಮಾತಾಡೋದು ಗೀತಾಡೋದು ಏನಿಲ್ಲ. ನಾನು ಪಾದಪೂಜೆ ಮಾಡ್ತೇನೆ, ನಾನು ಪೂಜೆ ಮಾಡೋದಕ್ಕೆ ಹೋದರೆ ಪಾದಪೂಜೆ ಕೂತ ತಕ್ಷಣ ಅವ್ರು ತೆಗೆದು ಪುಸ್ತಕ ಮತ್ತು ಮಂಗಳಾರತಿಯಾಗಿ ನಾನು ನಮಸ್ಕಾರ ಮಾಡಿದ ಮೇಲೆ ಪುಸ್ತಕ ಮಾಡ್ತಿದ್ರು. ಆಮೇಲೆ ಮಾತನಾಡಿ ಶುರು ಮಾಡಿದ್ರು. ಆ ಪುಸ್ತಕ ನೋಡೋದು ಕೂಡ ಸುಮ್ಮನೆ ಪುಸ್ತಕ ನೋಡ್ಕೊಂಡು ಹೋಗುವುದಿಲ್ಲ ಜಗದ್ಗುರುಗಳು. ಅದು ಒಂದು ಸಾರಿ ನೋಡಿದರೆ ಆ ಪಂಕ್ತಿ ಅವರಿಗೆ ಗಟ್ಟಿ ಕೂತ್ಕೊಡೋದು ಅಂತ ಅರ್ಥ. ಅಷ್ಟೇ ಅಲ್ಲ, ಆ ಪಂಕ್ತಿಯ ಹಿಂದೆ ಮುಂದೆ ಎಲ್ಲ ಅದನ್ನು ಪರಾಮರ್ಶೆ ಕೂಡ ಮಾಡ್ಕೊಂಡು ಓದ್ಕೊಂಡು ಹೋಗ್ತಾರೆ. ಆ ಅಧ್ಯಯನವನ್ನು ಇವತ್ತು ಕೂಡ ಮಾಡ್ತಾರೆ. ಇವತ್ತು ಕೂಡ ಅಕಸ್ಮಾತ್ ಏನಾದ್ರು ಪುಸ್ತಕ ಅಲ್ಲಿ ಕಾಣಲಿಲ್ಲ, ಬಿಟ್ಟು ಅಲ್ಲೇ ಹೋಯ್ತು, ಮೇಲೆ ಹೋಯ್ತು ಅಂದರೆ ತಕ್ಷಣ ಕೃಷ್ಣಮೂರ್ತಿಗೆ ಒಂದು ಸಾರಿ ಚಪ್ಪ ಹಿಡಿದು ಆ ಪುಸ್ತಕ ತೊಗೊಂಬಂತಾರೆ. ಸರಿ, ಇವತ್ತೊಂದು ದಿವಸ ದೊಡ್ಡ ವಿಷಯ ಅಲ್ಲ ಅಂತ ಹೇಳಿ ಕೂತ್ಕೊಳ್ಳೋದಿಲ್ಲ. ಅದನ್ನು ತರಿಸಿ ಅದನ್ನು ಓದ್ತಾನೆ ಬಿಟ್ಬಿಡ್ಬೇಕು. ಸಮಯ ಕಿಂಚಿತ್ತು ಕೂಡ ವ್ಯರ್ಥ ಮಾಡುವಂಥ ಪ್ರಶ್ನೆಯೇ ಇಲ್ಲ. 50 ವರ್ಷಗಳ ನಿರಂತರವಾದ ಈ ಸನ್ಯಾಸ ಜೀವನ, ಅದು ಬೇರೆ ಈ ಪೀಠಾಧಿಪತಿ, ಆಮ್ನಾಯ ಪೀಠದ ಪೀಠಾಧಿಪತಿಯಾಗಿ ಆ ಜವಾಬ್ದಾರಿ, ಅದೆಲ್ಲದರ ಮಧ್ಯೆ ಈ ಸನ್ಯಾಸದ ಒಂದು ಆಶ್ರಮದ ಪರಿಪಾಲನೆ, ಅಧ್ಯಯನ, ಅಧ್ಯಾಪನ. ಅವರು ತಯಾರು ಮಾಡಿದವರು ಹೇಗಿದ್ದಾರೆ, ನಮ್ಮ ಕಣ್ಣು ಮುಂದಿದ್ದಾರೆ. ನಾವು ಸ್ಥಿತಿ ಮಾಡ್ತೇವೆ. ಬೇರೆ ವಿದ್ವಾಂಸರು ತಯಾರು ಮಾಡಿದ್ದಾರೆ, 3-4 ಶಾಸ್ತ್ರಗಳು ತಯಾರಾಗಿದ್ದಾರೆ. ಅವರು ಈ ದೇಶದ ಮಟ್ಟದಲ್ಲಿ ಕೂಡ ಗಣ್ಯ ವಿದ್ವಾಂಸರು ಅಂತ ಪರಿಗಣನೆ ಮಾಡ್ತಾರೆ. ಎಲ್ಲ ವಿದ್ವಾಂಸರು ಸಹಜವಾಗಿ. ಅಂಥ ಜಗದ್ಗುರುಗಳ ಒಂದು 50ನೇ ವರ್ಷದ ಈ ಸನ್ಯಾಸ ಜೀವನದ ಸಂದರ್ಭದಲ್ಲಿ ಅವರು ಕೊಟ್ಟಿದ್ದೇನು ನೋಡಿ ನಮಗೆ ಅನುಷ್ಠಾನಕ್ಕೆ. ಕಲ್ಯಾಣ ವೃಷ್ಟಿ, ಕಲ್ಯಾಣ ಪರಂಪರೆ ಎಲ್ಲ ಕಡೆಗೆ ಉಂಟಾಗಲಿ. ಅವರ ಸನ್ಯಾಸ ಜೀವನದ ಮೂಲ ಉದ್ದೇಶವೇ ಇದು. ಅದನ್ನು ಈ ವರ್ಷದ ಈ 50ನೇ ವರ್ಷದ ಆ ಉತ್ಸವದ ಸಂದರ್ಭದಲ್ಲಿ ಕೂಡ ಸಮಸ್ತರಿಗೂ ಅದರ ರುಚಿ ಸಿಗಲಿ ಅಂತ ಹೇಳಿ ಸಂವಿಧಾನ ಮುಖಾಂತರ ನಮಗೆ ಆದೇಶ ಮಾಡಿಸಿದ್ರಲ್ಲ, ಅದು ಎಂಥೆಂಥ ಸ್ತೋತ್ರ ನಾನು ಎಲ್ಲ ಕಡೆ ನೆನಪು ಮಾಡ್ತೇನೆ. ಕಲ್ಯಾಣ ವೃಷ್ಟಿ ಇದು ಶ್ರೀವಿದ್ಯಾ ಬೀಜಾಕ್ಷರದಲ್ಲಿರತಕ್ಕಂಥದ್ದು. ಸ್ವಯಂ ಜಗದ್ಗುರುಗಳು ಶ್ರೀವಿದ್ಯಾ ಮಹಾ ಉಪಾಸಕರು, ಶಿವಪಂಚಾಕ್ಷರಿ ಚಂದ್ರಮೌಳೀಶ್ವರನ ಆರಾಧಕರು. ಇನ್ನು ಲಕ್ಷ್ಮೀ ನರಸಿಂಹಂತೂ ಕೇಳೋದೇ ಬೇಡ. ಶೃಂಗೇರಿ ಪೀಠದ ಪರಂಪರೆಯಲ್ಲಿ ಎಲ್ಲರೂ ಕೂಡ ಲಕ್ಷ್ಮೀ ನರಸಿಂಹನ ಪರಮೋಪಾಸಕರು. ಅವರ 50ನೇ ವರ್ಷದ ಈ ಒಂದು ಶುಭ ಸಂದರ್ಭದಲ್ಲಿ, ಸನ್ಯಾಸಿಕಾರರ ಶುಭ ಸಂದರ್ಭದಲ್ಲಿ ಅವರು ಲೋಕಕ್ಕೆ ಮಂಗಳವಾಗಲಿ, ಕಲ್ಯಾಣ ವೃಷ್ಟಿ ಉಂಟಾಗಲಿ ಅನ್ನೋದಕ್ಕೆ ಕೊಟ್ಟಿದ್ದೀಗ ಈ 3 ನಮಗೆ ಅನುಗ್ರಹ ಮಾಡಿದ್ದಾರೆ ಭಗವತ್ಪಾದಗಳು. ಆದ್ದರಿಂದ ಒಂದು ಕ್ಷಣವೂ ನಾವು ವಿರಾಮವನ್ನು ತಗೊಳ್ಳದೆ, ಈಗ ನವರಾತ್ರಿ ಬಳಿಕ ಯಾವ ಬೇಕಾದರೂ ಆಗ್ಬೋದು ಅಂತ ಗುರುಗಳು ಅರ್ಪಣೆ ಮಾಡಿರೋದ್ರಿಂದ ಇಷ್ಟು ಕಡಿಮೆ ಅವಧಿಯಲ್ಲಿ ನಾವು ಸಮಸ್ತ ಮನೆಗಳನ್ನು ಕೂಡ, ಅವರು ನಾಸ್ತಿಕರಲ್ಲಿ ನಮಗೇನು ತೊಂದರೆ ಇಲ್ಲ. ನಾಸ್ತಿಕರಾದ ಮಾತ್ರಕ್ಕೆ ನಮಗೇನು ತೊಂದರೆ ಇಲ್ಲ. ಭಗವತ್ಪಾದ ಕೃತಿಗಳಲ್ಲಿ ನಾಸ್ತಿಕರನ್ನು ಬದಲಾಯಿಸತಕ್ಕಂತಹ ಅದ್ಭುತವಾದ ಶಕ್ತಿ ಇದೆ. ಎಷ್ಟೋ ಜನ ಬದಲಾಗಿದ್ದಾರೆ. ಒಟ್ಟಿನಲ್ಲಿ ನಾವು ಈ ಸಂದೇಶವನ್ನಂತೂ ಅವರ ಕಿವಿಗೆ ಹಾಕೋಣ. ಆಸ್ತಿಕರನ್ನಂತೂ ಯಾರು ಬಿಡೋ ಪ್ರಶ್ನೆ ಇಲ್ಲ. ಆ ರೀತಿಯಲ್ಲಿ ಸಮಸ್ತ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಲ್ಲಿ ನಾವು ಪ್ರಯತ್ನವನ್ನು ಪಟ್ಟಿದ್ದೆ. ಆದರೆ ಆಗ ವಾಸ್ತವಿಕವಾಗಿಯೂ ಈ 50ನೇ ವರ್ಷದ ಒಂದು ಅನೇಕ ಕಾರ್ಯಕ್ರಮಗಳ ಮಧ್ಯೆ ನಮ್ಮ ಈ ಸ್ತೋತ್ರ ಪಾರಾಯಣ ಅನ್ನೋದು ಮೂರ್ಧನ್ಯವಾಗಬಹುದೋ ಏನೋ.
ಅದನ್ನು ಜಗದ್ಗುರುಗಳೇ ಆಮೇಲೆ ಹೇಳಬೇಕು, ನಾವೇನು ಹೇಳೋದಕ್ಕಾಗೋದಿಲ್ಲ. ಅವ್ರೇನಪ್ಪಣೆ ಮಾಡ್ತಾರೆ, ನಾವು ಆಶೀರ್ವಾದಕ್ಕಾಗಲ್ಲ. ಅದು ನಮ್ಮ ಕರ್ತವ್ಯವನ್ನು ನಾವು ಮಾಡೋಣ ಅಂತ ಹೇಳ್ತಾ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಸೇರಿದಂಥ ನಮ್ಮ ಜಯಪುರದ ಸುತ್ತಮುತ್ತಲಿನ ಎಲ್ಲ ಆಸ್ತಿಕರಿಗೆ ನಾನು ವಿಶೇಷವಾಗಿ ನಾರಾಯಣ ಸ್ಮರಣೆ ತಿಳಿಸ್ತೇನೆ. ಮತ್ತು ನಿಮ್ಮ ಕುಟುಂಬಕ್ಕೂ ಕೂಡ ನಮ್ಮ ಆರಾಧನೆಯನ್ನು ಪರಿಪೂರ್ಣವಾದ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಮಾತನ್ನು ಮುಕ್ತಾಯ ಮಾಡ್ತೀನಿ. ಹರ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಸೀತಾ